ಮಧ್ಯಾಹ್ನದ ಶುಭಾಶಯಗಳು. ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋ-ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ನೋಡಿ, ಅತ್ತೆ ಸೊಸೆಗೆ ಅಡಿಗೆ ಬರುತ್ತೇನಮ್ಮ ಅಂತ ಕೇಳಿದ್ರೆ ಹ್ಞೂ ಅತ್ತೆ ಆರ್ಡರ್ ಮಾಡ್ರೆ ಬರುತ್ತೆ ಅನ್ನೋ ಕಾಲ ಕಣ್ರಿ ಇದು. ಆದ್ರೆ ಮನೆ ಊಟ ತಿಂದ್ರೆ ವಿಶೇಷ ತೃಪ್ತಿ ಸಿಗುತ್ತೆ, ಹೊಟ್ಟೆಗೂ ಖುಷಿ ಆಗುತ್ತೆ, ಮನಸ್ಸಿಗೂ ಹೊಟ್ಟೆ ತುಂಬುತ್ತೆ. ನಮ್ ಕಪಲ್ಸ್ ಕಿಚನ್ ಕಾನ್ಸೆಪ್ಟೇ ಅದಲ್ವಾ. ಪ್ರತಿ ವೀಕೆಂಡು ಒಂದೊಂದು ಕಪಲ್ಸ್ ಬರ್ತಾರೆ, ಅವ್ರ ಇಷ್ಟದ ಅಡಿಗೆನ ಮಾಡ್ತಾರೆ, ಜೊತೆಗೆ ಅವರ ದಾಂಪತ್ಯದ ಕಥೆಗಳನ್ನ ಹೇಳ್ತಾ ನಮಗೂ ಖುಷಿ ಕೊಡ್ತಾರೆ. ಇವತ್ತು ಕೂಡ ಒಬ್ರು ಸ್ಪೆಷಲ್ ಕಪಲ್ ಬರ್ತಿದ್ದಾರೆ. ಎಲ್ರು ಮದುವೆಯಲ್ಲಿ ಅರುಂಧತಿ ನಕ್ಷತ್ರ ನೋಡಿದ್ರೆ ಇವರು ರೋಹಿಣಿ ನಕ್ಷತ್ರ ನೋಡಿದ್ರು. ಅಭಿರುಚಿ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ ಅಭಿಜಿತ್ ಅವರ ರುಚಿ ಚೆನ್ನಾಗಿದ್ದರಿಂದ ಇವರ ದಾಂಪತ್ಯ ಕೂಡ ಚೆನ್ನಾಗಿದೆ. ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಜೀ ಕನ್ನಡದ ಜೋಡಿ ನಂಬರ್ 1, 35 ವರ್ಷಗಳ ಕಾಲ ಸುಂದರ ಸಂಸಾರ ನಡೆಸಿ ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಹಾಗೂ ರೋಹಿಣಿ ಮೇಡಮ್ ಅವ್ರನ್ನ ಈಗ ಲೇಟೆಸ್ಟ್ ಆಗಿ 16ಗೆ ಮಾಡ್ಬಿಡ್ತಾರೆ ಅಲ್ಲ. ಸೊ ಇದು ನಿಜಕ್ಕೂ ನಮ್ಮ ಸೌಭಾಗ್ಯ. ನಮ್ಮನೆ ಅಡಿಗೆ ಮನೆಗೆ ದಂಪತಿಗಳಿಗೆ ಸ್ವಾಗತ ಸ್ವಾಗತ ಸ್ವಾಗತ. ಥ್ಯಾಂಕ್ ಯು ಆನಂದ್. ಬಟ್ ಅದೇ ನಂಗೆ ಅನ್ಸುತ್ತೆ ಏನಂದ್ರೆ ಇಲ್ಲಿ ಈಗ ನಾನು ಹೆಂಡತಿ ಕೈಲಿ ಅಡಿಗೆ ಮನೇಲೂ ತಿಂತಾ ಇದೆ, ಇಲ್ಲೂ ಮಾಡಿಸ್ತಾ ಇದೀರಾ. ಹೌದು, ಬಟ್ ಒಂದ್ ಚೇಂಜ್. ಅಲ್ಲಿ ನೀವು ಮಾತ್ರ ತಿಂತಾ ಇದ್ರಿ, ನಾವ್ ತಿಂತೀವಿ, ನಮ್ ಟೀಮ್ ಎಲ್ಲ ಇದಾರೆ. ಬಟ್ ಅಂದ್ರೆ ಒಂದು ನನಗೇನು ಇಷ್ಟ ಅದ್ ಮಾಡಿಸಿ. ಖಂಡಿತ ಖಂಡಿತ ಅದನ್ನೇ ಮಾಡ್ಸೋಣ, ಅದನ್ನೇ ಡಿಸ್ಕಸ್ ಮಾಡೋಣ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತು ನಮ್ಗೆ. ಮೊದಲನೇ ಭೇಟಿ ಎಲ್ಲಾಯ್ತು ಅಂತ? ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಕ್ ಹೋಗಿದ್ದೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಮನವಮಿ ಕಾರ್ಯಕ್ರಮದ ರಾಮನವಮಿ ದಿನ ಈ ರಾಮ ಸಿಕ್ಕಿದ ಅಭಿರಾಮ ಸಿಕ್ಕಿದ್ರು. ಡಾನ್ಸ್ ಅಂದ್ರೆ ನೀವು ಸ್ಟೇಜ್ ಮೇಲೆ ಇರ್ತಾರ, ಮುಖಕ್ಕೆ ಲೈಟ್ ಬೀಳ್ತಾರೆ, ಮುಖಕ್ಕೆ ಲೈಟ್ ಯಾರು ಕೆಳಗಡೆ ಕಾಣಿಸಲ್ಲ. ಹೆಂಗ್ ಇವ್ರ ಮಾತ್ರ ಕಾಣಿಸಲ್ಲ, ಅದರಲ್ಲೂ ಕಣ್ಲಿ ಇವಳು ಅದು ಹೊಳಿತಾ ಇದ್ರು. ಆಮೇಲೆ ಫಸ್ಟ್ ಯಾರು ಅಪ್ರೋಚ್ ಮಾಡಿದ್ದೆ? ಆಕ್ಚುಲಿ ಫಸ್ಟ್ ನಾನೇ. ನೀವೇ? ಅಂದ್ರೆ ನಾನು ಡೈರೆಕ್ಟ್ ಆಗಲ್ಲ, ಯಾರು ಒಬ್ಬ ಫ್ರೆಂಡ್, ನಿಮ್ಮಂತ ಫ್ರೆಂಡ್. ಓ ಇದ್ರ? ಹೌದಾ? ದುರ್ಗು ತುಂಬಾ ಫ್ರೆಂಡ್ಸ್ ನನಗೆ. ಓ ವೆರಿ ನೈಸ್. ಹಾಗಾಗಿ ಯಾರೋ ಒಬ್ಬ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಿತ್ತು, ಹೇಗಾಯ್ತು? ಆಕ್ಚುಲಿ ಏನ್ ಪ್ರತಿಕ್ರಿಯೆ ಅಂದ್ರೆ, ಇವರು ಒಂದು ನಾವು ಮನೆ ಮುಂದೆ ಕಟ್ಟೆ ಮೇಲೆ ಕುತ್ಕೊಳ್ತಾ ಇದ್ವಿ, ಅವಾಗ ಒಂದ್ ಲೆಟರ್ ಇಸ್ತು ಹೋಗ್ಬಿಟ್ರು ಇವರು. ಆ ಲೆಟರ್ ತಗೊಂಡು ಓದಕ್ಕೂ ಅಷ್ಟು ಭಯ. ಆಮೇಲೆ ನಮ್ಮ ಅಕ್ಕನ್ ಕೇಳ್ದೆ ಏನ್ ಮಾಡೋದೆ ಅಂತ. ನಮ್ಮಮ್ಮ ಊರಿಗೆ ಹೋಗಿದ್ರು, 1 ತಿಂಗಳು ಟೈಮ್ ಕೇಳು, ಅಮ್ಮ ಬಂದ್ಮೇಲೆ ಮಾತಾಡಿ ಹೇಳೋಣ ಅಂತ. ಏನ್ ಲೆಟರ್ ಓದಕ್ಕ? ಏನ್ ಬರ್ದಿದ್ರಿ ಸರ್? ನೆನಪಿದೆಯಾ ಲೆಟರ್ ಅಲ್ಲಿ? ನನಗೇನಂದ್ರೆ, ನೀನು ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ನಿನಗೆ ನನ್ ಮೇಲೆ ಇಷ್ಟವಾಗಿದ್ರೆ ಹಸಿರು ಸೀರೆ ಉಟ್ಕೊಂಡು ಬಾ ಅಂತ ಹೇಳ್ತಾರೆ. ಯಾವಾಗ್ಲೇ ಸಿಗ್ನಲ್ಗಳು ಕರೆಕ್ಟ್. ಹೌದು, ಗ್ರೀನ್ ನೋಡಿ, ಅದಕ್ಕೆ ವಾಟ್ಸಪ್ ಗ್ರೀನ್ ಅಲ್ಲೇ ಇರೋದು, ಎಲ್ಲ ಗ್ರೀನ್ ಸಿಗ್ನಲ್ ಕೊಡ್ಲಿ ಅಂತ. ಓಕೆ ಫೈನ್. ಲೆಟರ್ ಓದಾದ್ಮೇಲೆ ಟೈಮ್ ತಗೊಂಡ್ರಿ, ಆಮೇಲೆ ಅಮ್ಮ ಬಂದ್ರ, ಅಮ್ಮನ ಹತ್ರ ಮಾತಾಡಿದ್ರ? ಏನಂತ ಅಂದ್ರ ಅಮ್ಮ? ಅದೇ ನಾನು ಆ ಲೆಟರ್ ಓದಿ ನಾನು 1 ತಿಂಗಳು ಊರಿಗೆ ಹೋಗ್ಬಿಟ್ಟಿದ್ದೆ, ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟೆ. ಇವ್ರ ದೊಡ್ಡಮ್ಮ ನಮ್ಮಮ್ಮ ಅವ್ರಿಗೆ ತುಂಬಾ ಪರಿಚಯ. ಸೊ ಅವ್ರ ದೊಡ್ಡಮ್ಮನ ಹತ್ರ ಹೋಗಿ ಈ ತರ ಅಂತ ಎಲ್ಲ ಮಾತಾಡಿ, ಈ ತರ ನಿಮ್ ತಂಗಿ ಮಗ ಇದಾನಂತೆ, ನಮ್ಮ ಮಗಳನ್ನ ಇಷ್ಟಪಟ್ಟಿದಾನಂತೆ ಮಾಡ್ಕೊಂಡು. ಬಹಳ ಧೈರ್ಯ ಮಾಡಿದೀರ ಅಮ್ಮನ ಹತ್ರ ಮಾತಾಡಕ್ಕೆ ಆ ಟೈಮ್. ಅಮ್ಮ ಎಲ್ಲ ನನಗೆ ಕ್ಲೋಸ್. ಓಕೆ, ಸೊ ಎಲ್ಲ ಒಪ್ಕೊಂಡಾದ್ಮೇಲೆ ಏನಾಯ್ತು? ಲೈಕ್ ಮಾತುಕತೆ ಒಪ್ಕೊಂಡಾದ್ಮೇಲೆ ಹೀಗೆ ಅಂದ್ರೆ ದೊಡ್ಡವರಿಂದ ಪರ್ಮಿಷನ್ ಸಿಕ್ತಲ್ಲ, ಸೊ ನಮ್ಗೆ ರಾಜಾರೋಷವಾಗಿ ಓಡಾಡೋ ಒಂದು ಲೈಸೆನ್ಸ್ ಸಿಕ್ಕಂಗಾಯ್ತು. ಯಾಕಂದ್ರೆ ಬಯರ್ದೆ ಮನೆದು, 2 ಮನೇಲಿ ಒಪ್ಕೊಂಡ್ಬಿಟ್ರಲ್ಲ. ಸರಿ ಹೋಗಿ ಬಂದು ಮಾಡ್ತಾ ಇದ್ವಿ, 1-2 ಸಿನಿಮಾಗಳು ನೋಡ್ತಾ ಇದ್ವಿ. ನೀವು ಸಿನಿಮಾ ಮಾಡೋದು ಅವ್ರ ಮನೇಲಿ ಏನೋ ಅಡ್ಡಿ ಆಗ್ಲಿಲ್ಲ? ಗೊತ್ತೇ ಇಲ್ಲ,
ಹೇಳೇ ಇಲ್ಲ ನಾನು. ಇವ್ರ ಮೊದಲ ಬಹಳ ಚೆನ್ನಾಗಿ ನೆಗೆಟಿವ್ ಪ್ರೊಫೈಲ್ ಆಗಿಲ್ಲ ಅದು ಹೇಳೇ ಇಲ್ಲ. ಫಸ್ಟ್ ಜೊತೆಲಿ ಕೂತು ತಿಂದಿದ್ದು ಏನಾರ ಐಟಮ್ ನೆನಪಿದ್ಯಾ? ಹೋಟ್ಲ್ಗೆ ಹೋಗಿದ್ದ ಉಪ್ಪಿಟ್ಟು. ಯಾವ್ದೋ ಮರದ ಉಪ್ಪಿಟ್ಟ ಫಸ್ಟ್ ಟೈಮ್ ಇವ್ರ ಮನೆ ಒಳಗಡೆ. ಸರಿ, ಹಂಗಾರೆ ಉಪ್ಪಿಟ್ಟಿಂದಾನೆ ಯಾರೊಬ್ರು ಮಾಡ್ಬೋದು. ಯಾರು ಸ್ಟಾರ್ಟ್ ಮಾಡ್ತೀರಿ? ಉಪ್ಪಿಟ್ಟು ಮಾಡ್ಸೋದು, ಉಪ್ಪಿಟ್ಟು ತಿನ್ಸೋದಾದ್ರೆ ಚೆನ್ನಾಗಿ ಮಾಡ್ತಾರೆ, ಅವ್ರ ಕಡೆ ಮಾಡ್ಸೋಣ. ಹೌದಾ ಮೇಡಮ್? ಪ್ಲೀಸ್ ಬನ್ನಿ ಸರ್, ಹೋಗೋಣ. ಬನ್ನಿಮ್ಮ. ಸೊ ಓಕೆ, ಎಲ್ಲ ಐಟಮ್ಸು ಬೇಕಾಗಿರೋಂಥವೆಲ್ಲ ಇಲ್ಲಿದೆ. ಈಗ ಅದು ಬಿಸಿ ಆಗ್ತಾ ಇರಲಿ. ಅಷ್ಟರೊಳಗೆ ಇಲ್ಲಿ ಏನೇನು ಐಟಮ್ ಇದೆ, ಏನೇನು ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂತ ಒಂದ್ಸಲ ಹೇಳ್ಬಿಡಿಮ್ಮ. ಓಕೆ, ಇದು ತರಕಾರಿ ಉಪ್ಪಿಟ್ಟು, ರವೆ, ಮತ್ತೆ ತರಕಾರಿನಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಆಲೂ ಮತ್ತೆ ಬೀನ್ಸ್. ಓಕೆ, ಇದಿಷ್ಟು ತರಕಾರಿ ಇದೆ. ಆನಿಯನ್, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ, ಇಷ್ಟು ನೀವು ಬಳಸ್ತೀರಿ? ಬಳಸ್ತೀನಿ. ಮತ್ತೆ ಅದು ಒಗ್ಗರಣೆಗೆ ಎಣ್ಣೆಗೆ ಸಾಸಿವೆ, ಜೀರಿಗೆ ಸ್ವಲ್ಪ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕಿದ್ರೆ ಅವಾಗ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕು, ನಮ್ಮ ಮಾಮನಿಗೆ ಇಷ್ಟ. ಹೌದಾ? ಅದಕ್ಕೆ ಯಾಕಿದ್ರೆ ಚೆನ್ನಾಗಿದೆ ಅನ್ಬೇಕಲ್ಲ. ಈಗ ತುಪ್ಪದಿಂದ ಶುರು ಮಾಡೋಣ. ಸ್ವಸ್ತಿಕ್ ಘೀ. ಓಕೆ, ಸಾಕು. ಓಕೆ, ಸಾಕ್ಬೇಕಲ್ಲ. ಚೆನ್ನಾಗಿದೆ ಅಡಿಗೆ ಮನೆ ಈ ತರ ವಿಶಾಲವಾಗಿ. ಆಮೇಲೆ ನೋಡಿ, ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ ಈ ತರ ಅಡಿಗೆ ಮನೆ ಪಕ್ಕದಲ್ಲಿ ತರ ಸಿಟ್ಟಿಂಗ್ ಏರಿಯಾ ಇದ್ರೆ ಮಾತಾಡ್ಕೊಂಡು ಹೋಗೋ ಇದೊಂದು ಕಲ್ಪನೆ ಚೆನ್ನಾಗಿದೆ. ಅದಕ್ಕೆ ಆ ಕಲ್ಪನೆ ಅಟ್ಲೀಸ್ಟ್ ಎಲ್ಲಾರು ನಿಜ ಮಾಡೋಣ ಅಂತ ಮಾಡಿದೀವಿ ನಾವು. ನೆಕ್ಸ್ಟ್ ಒಂದ್ ಮನೆ ಕಟ್ಟಿದ್ರೆ ಈ ತರನೇ ಸೆಟಪ್ ಮಾಡ್ಕೊಂತೀವಿ. ಮಾಡ್ತೀಯಾ? ಸರಿ. ಈ ತರ ಹೈಟ್ ಅಲ್ಲಿ ಇರ್ಬೇಕು, ಅಲ್ಲಿ ಡೌನ್ ಅಲ್ಲಿ ನೀವು ಕೂತಿರ್ಬೋದು. ಹಿಂಗೆ ಕ್ಯಾಚ್. ಇದು ಈ ಆನಿಯನ್ ಹೆಚ್ಕೊಂಡಿಲ್ಲ, ನಾನು ಹೆಚ್ಕೊಡ್ತೀನಿ. ನೋಡಿ, ಯಜಮಾನ್ರೆ ಹೆಚ್ಕೊಡ್ತಾರಂತೆ. ಹುಷಾರು, ಕೈ ತುಂಬಾ ವರ್ಷಗಳಾಗಿದೆ ಹೆಚ್ಚಿ. ಅಂದ್ರೆ ನಾನು ನಿನಗೆ ಸಹಾಯ ಮಾಡ್ತಿದ್ರೆ ಇಡೀ ಕರ್ನಾಟಕ ಗೊತ್ತಾಗಬೇಕು ಅಂತ. ಮೇಡಮ್, ಇದೇ ತರ ಮನೆಯಲ್ಲೂ ಸಹಾಯ ಮಾಡ್ತಾರಾ? ಮಾಡ್ತೀರಾ? ವೆರಿ ಗುಡ್. ಬಟ್ ಇತ್ತೀಚೆಗೆ ಮಾಡಿಲ್ಲ. ಮದ್ವೆ ಆಗ ಹೊಸದ್ರಲ್ಲಿ ತುಂಬಾ ಮಾಡೋರು. ಓಕೆ, ಅವಾಗ ಇವಾಗ ಏನಿಲ್ಲ. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ ಆಫ್ ಇಂಡಿಯಾ. ಆನಂದ್, ನೀ ಯಾವಾಗಾರು ಸಹಾಯ ಮಾಡಿದ್ಯಾ ಗುರು ಮನೆಗೆ ಹೆಂಡತಿಗೆ ಈ ತರ ಎಲ್ಲ ಅಡಿಗೆ ಮಾಡ್ಬೇಕಾರೆ? ಖಂಡಿತ ಸಹಾಯ ಮಾಡ್ತೀವಲ್ಲ. ಮಾಡ್ಬೇಕು. ಇಲ್ಲ ನಾವು ಸಹಾಯ ಮಾಡ್ದೇನೆ ಮಾಡಿರೋ ತಿಂಡಿ ಹೆಂಗ್ ಖಾಲಿ ಆಗುತ್ತೆ? ಸಹಾಯ ಅಲ್ವಾ? ಇಲ್ಲಿದೆ ನೋಡಿ, ಆತರ ಸೌಂಡ್ ಬರ್ಬೇಕು ಕೋರಸ್ ಸಿಂಗರ್ಸ್, ಅವಾಗ ಚೆನ್ನಾಗ್ ಆಗಿದೆ ಅಂತ. ಇವಾಗ ನೋಡಿ, ಎಷ್ಟು 4 ಸಾಕ 5 ಸಾಕ? ಸಾಕು. ನೋಡಿ ಎಷ್ಟು ಬೇಗ ಹೆಚ್ಚುತ್ತಾರೆ ನೋಡಿ. ಎಲ್ಲ ಹೆಂಗ್ ಕೊಟ್ಟಿದೀವಿ ಟ್ರೈನಿಂಗ್. ಅದು ನಮ್ಮ ಅಮ್ಮ ಕೊಟ್ಟಿ ಟ್ರೈನಿಂಗ್. ಈಗಲೇ ಘಮ 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 ಅಂತ ಇದೆ. ಓಕೆ, ಈಗೇನೋ ತುಂಬಾ ಫುಲ್ ಕಲರ್ ತರಕಾರಿಗಳೆಲ್ಲ ಹಾಕಿದೆ. ಕ್ಯಾಪ್ಸಿಕಮ್, ಆಲೂ, ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ. ಇದು ಎಣ್ಣೆನಲ್ಲೇ ಫ್ರೈ ಆದ್ರೆ ಚೆನ್ನಾಗಿ ರುಚಿ ಬರುತ್ತೆ. ಓಕೆ, ಇದು ಉಪ್ಪಿಟ್ಟು ಎಷ್ಟು ದಿನ ಟ್ರೈನಿಂಗ್ ತಗೊಂಡಿದ್ರಿ ನೀವು ನಿಮ್ಮ ಅಮ್ಮನ ಮನೇಲಿ? ಇವರು ಅಷ್ಟು ಆಕ್ಚುಲಿ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಉಪ್ಪಿಟ್ಟು. ನಮ್ಮಮ್ಮನ ಉಪ್ಪಿಟ್ಟು ಅಂದ್ರೆ ಇವ್ರು ಯಾವಾಗ ಬಂದ್ರು ಉಪ್ಪಿಟ್ಟು ಮಾಡ್ಬಿಡೋರು. ಯಾಕಂದ್ರೆ ಅವಾಗ ಇವ್ರಿಗೆ ತುಂಬಾ ಕಾನ್ಶಿಯಸ್, ದಪ್ಪ ಆಗ್ಬಾರ್ದು ಅಂತ. ಬಜ್ಜಿ ಬೋಂಡ ಮಾಡಿದ್ರೆ ತಿಂತಿರ್ಲಿಲ್ಲ, ನನಗೆ ಅಸೂಯೆ ಆಗುತ್ತೆ. ತಿಂತಾ ಇರ್ಲಿಲ್ಲ, ಪೂರಿ ತಿಂತಾ ಇರ್ಲಿಲ್ಲ. ಮೋರ್ ಫಿಟ್ ದನ್ ಮೀ. ಅಲ್ಲ ಆಕ್ಚುಲಿ ಈ ಸಾಕ ಸಣ್ಣ ಅದೇ ನೀನು. ಬಟ್ ನಿಮ್ಗೆ ಆ ರೇಂಜ್ ಫಿಟ್ನೆಸ್ ನಮ್ಗೆ ಅದು ರಹಸ್ಯ. ಅದು ಅದಕ್ಕೆ ಕೇಳಿದ್ ನಾನು. ಬರ್ತಾನೆ ಯಾರೋ ಕಾಲೇಜ್ ಹುಡುಗ ಬರ್ತಾನೆ ಅಂತಂದ್ರು ಅಂತ. ಏನ್ ವರ್ಕೌಟ್ ರೆಜಿಮ್ ಏನ್ ನಿಮ್ದು? ಏನ್ ಮಾಡ್ತೀರಿ? ಮೇನ್ ಫುಡ್ ಕಾನ್ಶಿಯಸ್, ಆಮೇಲೆ ವರ್ಕೌಟ್. ಮೇನ್ ವರ್ಕೌಟ್ ಅದು ನಂಗೆ ಆವತ್ತಿನ ಅಂದ್ರೆ ನಾನು ಇಬ್ಳು ಚಿಕ್ಕದು ರೂಮಲ್ಲಿ ಇದ್ವಿ. ನಾನು 10x10 ಅಷ್ಟರಲ್ಲೇನೆ ನಾನು ಕೆಲವು ವರ್ಕೌಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ಅಂದ್ರೆ ಅದನ್ನ ಮಾತ್ರ ಅವತ್ತು ನನಗೂ ನೆನಪಿದೆ. ನಿಮ್ಮ ಹತ್ರ 800 ಕಾರ್ ಇತ್ತು ನನಗೆ. 800 ಕಾರ್. ಆಚೆ ಎಲ್ಲ ನಾವು ಹೋಗ್ಬೇಕಾದ್ರೆ ಯೂಸ್ ಟು ಕ್ಯಾರಿ ಡಂಬಲ್ಸ್. ಈ ರವೆನ ಇದರಲ್ಲೇ ಹುರ್ಕೊಂಡು ಫ್ರೈ ಮಾಡ್ತಾ ಇದ್ದೆ. ಏನೋ ಒಂದು ವರ್ಕೌಟ್ ಏನೋ ಒಂದು ತೋರಿಸಿದಾರೆ ಅತ್ಲಾಗ. ಏನೋ ಒಂದು ಮಾಡ್ಬೋದಾ ನೀವು? ಯೋಗಾಸನನ, ಶಿರಸಾಸನನ ಎಲ್ಲಿ ಮಾಡೋದು? ರವೆನ ತುಂಬಾ ಚೆನ್ನಾಗಿ ಹುರಿದ್ರೇನೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ನೀವು ರವೆ ಸರಿ ಹುರಿದಿಲ್ಲ ಅಂದ್ರೆ ನೀವು ಉಪ್ಪಿಟ್ಟು ರುಚಿ ಬರಲ್ಲ. ಅಬ್ಬಬ್ಬಬ್ಬಾ, ವಾವ್, ಸೂಪರ್. ಎಸ್, ವಾರೆ ವಾ,
ಸೂಪರ್ ಫಂಟಾಸ್ಟಿಕ್ ಸರ್. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಈ ಉಪ್ಪಿಟ್ಟು ಮೇಲೆ ಆಣೆ ಮಾಡಿ ಹೇಳಿ ಸರ್, ನಿಮ್ಗೆ 60 ವರ್ಷನ ಅಂತ? 16 ಕರೆಕ್ಟ್. ಈ ವರ್ಡ್ ಮ್ಯಾಚ್ ಆಗುತ್ತೆ ನೋಡಿ ಬೇಕಾದ್ರೆ ನಮ್ಗೆ. 60 ಅಲ್ಲ 16 ನೀವು 16. ನಾನು ಹೇಳೋದು ನೀವು ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದ್ ಪ್ರಶ್ನೆ ಅಲ್ಲ, ಅಲ್ಲಿ ಡಿಪ್ಸ್ ಹೊಡೆಯೋದಿದೆಯಲ್ಲ, ಐ ಮೀನ್ ಲಿಫ್ಟಿಂಗ್ ಯುವರ್ ಓನ್ ವೆಯ್ಟ್ ಇದೆಯಲ್ಲ. ಆಕ್ಚುಲಿ ದಟ್ ಇಸ್ ಸ್ಟ್ರೆಂತ್. ನಿಮ್ ವೆಯ್ಟ್ ನೀವು ಹೊಡಿತೀರಲ್ಲ, ಅದೇ ಸ್ಟ್ರೆಂತ್. ಎಕ್ವಿಪ್ಮೆಂಟ್ ಹಾಕೊಂಡು ಹೊಡಿತೀರಲ್ಲ ಅದಲ್ಲ, ಹೌದಲ್ಲ. ಬಟ್ ವರ್ಕೌಟ್ ಮಾಡೋದ್ರಲ್ಲಿ ನಿಮ್ ಬಾಡಿ ಸ್ಟ್ರೆಂತ್ ನ ಹಾಕೊಂಡು ಹೊಡಿತೀರಲ್ಲ, ಅವಾಗ ನಿಮ್ ಒರಿಜಿನಲ್ ಕೆಪಾಸಿಟಿ. ಅದಕ್ಕೆ ಅಣ್ಣವ್ರು ಹೇಳ್ತಾ ಇದ್ರು ಫ್ಲೋರ್ ಡಿಪ್ಸ್ ಯಾಕೆ ಫ್ಲೋರ್ ವರ್ಕೌಟ್ ಮಾಡ್ತೀವಿ ಅಂದ್ರೆ ಒರಿಜಿನಲ್ ಸ್ಟ್ರೆಂತ್ ಗೊತ್ತಾಗದೆ ಅಲ್ಲಿ. ಎಸ್ ಅಬ್ಸಲ್ಯೂಟ್ಲಿ ವಾವ್. ನೋಡಿ ಹೇಗಿದೆ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ತಾನೆ? ಖಂಡಿತ ತಿನ್ಬೇಕು ಅನ್ನಿಸ್ತಾ ಇದೆ. ಹೌದಾ? ಒಂದೆರಡು ಸೆಕೆಂಡ್ ಅದು ಸ್ವಲ್ಪ ಏನಾರು ಅದೇನಂತಾರೆ ಹಾಕ್ತೀನಿ. ಉಂಬಗೈಬೇಕು, ಎಲ್ಲ ಇಳಿಬೇಕು ಅಂತಾರಲ್ಲ, ಎಲ್ಲದು ಕರೆಕ್ಟ್ ಆಗಿ. ಓಕೆ. ಇಲ್ಲಿ ಒಲೆಯಲ್ಲಿ ಇದು ಪಕ ಅಂತ ಒಂದು ಬೆಂಕಿ ತರ ಇರೋ ಟೈಮಲ್ಲಿ ಒಂದು ಡೈಲಾಗ್ ಏನಾರು ಆಗ್ಬೋದಾ ನಿಮ್ ಕಡೆಯಿಂದ? ವಿಷ್ಣು ಸರ್ ನಂದು ಒಂದು ಡೈಲಾಗ್ ಹೇಳ. ಓಕೆ. ಆಲ್ ಓವರ್ ಕರ್ನಾಟಕ ಇಷ್ಟಪಟ್ಟಿರೋ ಡೈಲಾಗು. ಓಕೆ. ವಿಷ್ಣು ಸರ್ನ ಅರೆಸ್ಟ್ ಮಾಡಕ್ಕೆ ಅಂತ ನಾನು ಬರ್ತೀನಿ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಅಂತ ಒಂದಿರ್ಬೇಕು. ಅಂತ ಮನಸ್ಸಾಕ್ಷಿ ಇರೋ ಯಾರೇ ಆಗ್ಲಿ ನಮ್ಮ ಅಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ. ಏನೂ ತಪ್ಪು ಮಾಡದೇ ಇರೋ ನಿನ್ನನ್ನು ಅರೆಸ್ಟ್ ಮಾಡೋ ಈ ಉದ್ಯೋಗ ನನಗೆ ಬೇಡ ಅಣ್ಣ. ಈ ಇನ್ಸ್ಪೆಕ್ಟರ್ ಉದ್ಯೋಗ ನನಗೆ ಬೇಡ ಅಣ್ಣ. ನಂಗೆ ನೀನ್ ಬೇಕಣ್ಣ, ನನಗೆ ನೀವು ಬೇಕಣ್ಣ, ನೀವು ಬೇಕಣ್ಣ ನನಗೆ. ಸೂಪರ್ ನೋಡಿ, ಆ ಸಿನಿಮಾಗಳು, ಆ ಸನ್ನಿವೇಶಗಳು ಅವೆಲ್ಲ ಮನ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇಡೀ ಊರ್ ಕ್ಲಾಪ್ಸ್ ಅವತ್ತು. ಊರು ನಮ್ಮ ಬರೀ ಶಾರ್ಟ್ ತೆಗಿತಾ ಇದ್ರು, ಇಡೀ ಊರ್ ಕ್ಲಾಪ್ಸ್. ಬಟ್ ಹಾಗೆ ಥಿಯೇಟರ್ ಕೂಡ ಜನ ಅದಕ್ಕೆ ಅಷ್ಟೇ. ಯಜಮಾನ ಸುಮ್ನೆ ಹಂಗ ಓಡಕ್ ಸಾಧ್ಯನಾ? ವರ್ಷಾನುಗಟ್ಲೆ ಜನ ಹೌಸ್ಫುಲ್ ಆಗೋದು ಅಂದ್ರೆ ಏನು? ಬಿಕಾಸ್ ಆ ಸಂಬಂಧಗಳು, ಆ ಬಾಂಧವ್ಯಗಳು ಏನಿದೆ ನಿಜ. ಇದಕ್ಕೆ ಆಕ್ಚುಲಿ ಒರಿಜಿನಲ್ ಕ್ರೆಡಿಟ್ಸ್ ಹೋಗೋದು ವಿಷ್ಣು ಸರ್ಗೆ. ಆಪೋಸಿಟ್ ರಿಯಾಕ್ಷನ್. ಓಕೆ. ನಾ ಈ ಡೈಲಾಗ್ ಹೇಳ್ತಾ ಇದ್ದೆ, ಅವ್ರು ಫೀಲ್ ಮಾಡ್ತಾ ಇದ್ದು ಇದು ನನ್ನ ಡೈಲಾಗ್ ಬಹಳ ಹೆಲ್ಪ್ ಆಯ್ತು. ಮೇಡಮ್ ಈ ವಿಷಯ ಗೊತ್ತಾ? ಯಜಮಾನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ಗೆ ಸರ್ ತಮ್ಮ, ಬಟ್ ಇವ್ರು ಚಿಕ್ಕ ವಯಸ್ಸಿನ ಪಾತ್ರ ಮಾಡೋದು ನನ್ ತಮ್ಮ. ಅದಕ್ಕೆ ನಮ್ಮನೇಲಿ ನಾನು ಇಷ್ಟು ಸಿನಿಮಾ ಮಾಡಿದೀನ, ನಂದು ಯಾವ್ದು 100 days ಶೀಲ್ಡೇ ಇಲ್ಲ. ಮಾಡಿದಾರೆ ನಮ್ ಸಿನಿಮಾ 100 days ಹೋಗಿದೆ, ಯಾರು ನನ್ನ ಹಣೆ ಬರೋಕೆ ಯಾರು ಶೀಲ್ಡ್ ಕೊಟ್ಟಿಲ್ಲ. ಅವನು 20-25 ಸಿನಿಮಾ ಮಾಡಿದಾನೆ, ಎಲ್ಲರೂ ಶೀಲ್ಡ್. ಅದ್ರಲ್ಲಿ ಯಜಮಾನ ಶೀಲ್ಡ್, ಅದೇ ಮನೇಲಿ ಸೆಂಟರ್ ನಮ್ಮ ಮನೇಲಿ. ಈ ತರ ನಿಮ್ಮಲ್ಲಿ ಇದೀನಿ ಇಷ್ಟು ಸಜ್ಜೆ. ಅಬ್ಸಲ್ಯೂಟ್ಲಿ ಎಸ್. ಈಗ ಅಮ್ಮ ಇದ್ರಲ್ಲಿ ಏನೇನು ಮ್ಯಾಟರ್ ಬಂತು? ನಾನೇನೋ ಮಾತಾಡುವಾಗ ಏನೋ ಒಂದು ಹಿಂಗಂದ್ರೆ ಮ್ಯಾಜಿಕ್ ಮಾಡಿದ್ರೆ ಕಾಯಿ ತುರಿ ಸ್ವಲ್ಪ ಮೇಲೆ ಹಾಕಿದೆ. ಓಕೆ. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿದೆ. ತಿರ್ಗಾ ತುಪ್ಪ ಹಾಕಿದ್ರ? ಹಂಗಾರೆ ಇನ್ನೂ ಅದ್ಭುತವಾಗಿ ಬಂದಿರುತ್ತೆ. ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಈಗ ಈ ಒಂದು ಬ್ಯೂಟಿಫುಲ್ ಉಪ್ಪಿಟ್ಟನ್ನ ತಿನ್ನುವಂತ ಸಮಯ. ಓಕೆ, ನಿಮ್ಮ ಅಮೃತಾಸ್ತ್ರದಿಂದ. ಓಕೆ. ಸೊ ಈಗ ಸರ್ ಇವ್ರಿಗೆ ಇದೊಂದು ಪದ್ಧತಿ ಇದೆ, ಆದ ತಕ್ಷಣ ಫಸ್ಟ್ ಬಂದು ಟೇಸ್ಟ್ ನೋಡ್ಬಿಡ್ತಾರೆ. ಒಳ್ಳೇದದು. ಅದೇ ತುಂಬಾ ರಸಿಕ ಶಿಖಾಮಣಿ. ಒಳ್ಳೇದದು ನೋಡಿ. ಇಷ್ಟು ಗಮ್ಮನ್ನು ಒಳ್ಳೆ ಉಪ್ಪಿಟ್ಟನ್ನ ನಿಂತ್ಕೊಂಡು ತಿನ್ಬಾರ್ದು, ಕೂತ್ಕೊಂಡು ತಿನ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಂಗಾಗಿ ಕೂತ್ಕೊಂಡು ತಿನ್ನೋಣ. ಓಕೆ ಮೇಡಮ್, ಅಭಿಜಿತ್ ಸರ್ ಅವರ ಫೇವ್ರೆಟ್ ಉಪ್ಪಿಟ್ಟು, ಅದು ನಿಮ್ಮಿಬ್ರು ಮಧ್ಯೆ ಆಗುತ್ತೆ ಕನೆಕ್ಟ್. ಇದು ನಮ್ ಶೋನ ಫಾರ್ಮೆಟ್. ತಿನ್ಸಿ. ಇದೇ ತರ ನೀವು 35 ಅಲ್ಲ 45 ಅಲ್ಲ ಸೆಂಚುರಿ ಹೊಡಿಬೇಕು. ಇದೇ ತರ ಜೋಡಿ ನಿಮ್ಗೆ ದೃಷ್ಟಿ ಆಗದೆ ಇರ್ಲಪ್ಪ. ಚೆನ್ನಾಗಿದೆ ಇದೇ ತರ. ಸರ್, ಈಗ ತಾನೇ ನಾವು ಇಷ್ಟೊಂದು ಸಂಬಂಧಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಹೆಣ್ಣು ನೋಡಕ್ ಹೋದಾಗ್ಲೂ ಉಪ್ಪಿಟ್ಟು, ಮದುವೆ ಆದಾಗ್ಲೂ ಬೆಳಗ್ಗೆ ಖಾಯಂ ತಿಂಡಿ. ಅದು ಆಪೋಸಿಟ್ ಬೀಗರ್ಗೆ ಅವ್ರಿಗೆಲ್ಲ. ನಾನು ಶೂಟಿಂಗ್ ಸ್ಪಾಟ್ ಹೋದ್ರು ನಮ್ ಪ್ರೊಡಕ್ಷನ್ ಹುಡುಗರು ಇದಾರಲ್ಲ, ಎಷ್ಟೇ ಟಿಫನ್ ಇದ್ರು ಒಂದ್ ಕಪ್ಪಲ್ ಉಪ್ಪಿಟ್ಟಿರ್ತಾರೆ. ಉಪ್ಪಿಟ್ಟು ಸೊ ಅಣ್ಣಂಗ್ ಬರ್ತಾ ಇದ್ರೆ ಟೈಮಲ್ಲೆಲ್ಲ ಉಪ್ಪಿಟ್ಟಿರೋವಾಗ ನೀವು 35 ವರ್ಷದ ಒಂದು ದಾಂಪತ್ಯ ಜೀವನ ನೋಡಿದಿರಿ. ಸರ್ ಬೇರೆ ಮೊನ್ನೆ ಷಷ್ಠಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ. ನಾವು ಮತ್ತೆ ಆ ಮದುವೆ ಕ್ಷಣನ ರಿಪೀಟ್ ಮಾಡ್ಬೇಕು. ಯಾಕಂದ್ರೆ ಈಗ ತಾನು ಉಪ್ಪಿಟ್ಟು ತಿಂದಿದೀವಿ, ಮದುವೆಲೂ ಅಷ್ಟೇ. ಮದುವೆ ಮುಂಚೆ ಉಪ್ಪಿಟ್ಟು ನಮ್ ಕಡೆಯಿಂದ ನಿಮಗೆ ಈ ಒಂದು ಸಂಭ್ರಮ ನಮ್ಮದೇ ಸ್ಟೈಲಲ್ಲಿ. ಬರ್ಲಪ್ಪ, ಮತ್ತೆ ಮದುವೆ ಮಾಡ್ಸೋಣ ನೂತನ ವಧುವರರಿಗೆ.
early birthday surprise. ನಿಮ್ಮ ಈ ಅದ್ಭುತ ಪಯಣ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಹಾಗಾಗಿ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ನಿಮ್ಮ ಷಷ್ಠಿ ಪೂರ್ತಿಗೆ ಈ ಒಂದು ಪುಟ್ಟ ಕಾಣಿಕೆ. ನಾನು ಒಂದು ಮಾತು ಹೇಳ್ತೀನಿ, ಪ್ಲೀಸ್ ಹೇಳಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಕಪಲ್ಸ್ ಕಿಚನ್ಗೆ. ಇಲ್ಲಿ ನನ್ನ ಮನಸ್ಸು ತುಂಬಿ ಬರ್ತಾ ಇರೋದೇನಪ್ಪ ಅಂದ್ರೆ, ನೀವೇನ್ ರೀಕ್ರಿಯೇಟ್ ಮಾಡಿರಲ್ಲ, ನೀವು ಕೊಟ್ಟಂತ ಪ್ರೀತಿ, ಈ ಗೌರವನ ನಾವು ನಿಜವಾಗ್ಲೂ ಹೇಳ್ತೀನಿ, ಇಡೀ ಫ್ಯಾಮಿಲಿ ಆ ಜನ್ಮ ಪೂರ್ತಿ ನಾವು ದೊಡ್ಡ ಮಾತು. ಗಾಡ್ ಬ್ಲೆಸ್. ಈಗ ಮದುವೆ ಏನೋ ಆಗಿದೆ, ಫಸ್ಟ್ ಮೀಟಿಂಗ್ ಅಲ್ಲೂ ಉಪ್ಪಿಟ್ಟಾಗಿದೆ, ಮದುವೆ ದಿನಾನು ಉಪ್ಪಿಟ್ಟಾಗಿದೆ, ಅದನ್ನ ನಾವಿಲ್ಲಿ ರೀಕ್ರಿಯೇಟ್ ಮಾಡಿದಾಗ್ಲೂ ಉಪ್ಪಿಟ್ಟಾಗಿದೆ. ಇವಾಗ ಒಂದು ಸ್ವೀಟ್ ಆದ್ರೆ ಚೆನ್ನಾಗಿರುತ್ತಲ್ವಾ? ಸ್ವೀಟ್ ಇವಾಗ ಮೇಡಮ್ದಾಗಿದೆ, ಸೊ ಐ ಥಿಂಕ್ ನೀವೇ ಮಾಡ್ಬೇಕು ಇವಾಗ ಸ್ವೀಟ್ ನ. ಮಾಡಿ ತಿನ್ನಿಸ್ಬೇಕು. ನಂಗೆ ಸ್ವೀಟ್ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ. ಹೆಲ್ಪ್ ಬೇಕಾ? ಓಕೆ, ನಾನೇನಾ ಹೇಳ್ಕೊಡ್ತೀರಾ? ನಾನ್ ಮಾಡ್ತೀನಿ. ಓಕೆ, ಚಿಕ್ಕ ಪುಟ್ಟ ಅಲ್ಲ, ಇವಾಗ ಹೇಳ್ಕೊಟ್ರೆ ಮುಂದೆ ಯೂಸ್ ಆಗುತ್ತೆ, ಮನೆಗೆ ಹೋದ್ಮೇಲೆ ಮಾಡಿಸ್ಕೊಂಡು. ಓಕೆ, ನಮ್ಮ ಅಭಿಜಿತ್ ಸರ್ ಇವಾಗ ಕರ್ನಾಟಕ ಜನತೆಗೆ ಸ್ವೀಟ್ ಮಾಡ್ಕೊಡ್ತಾ ಇರೋದನ್ನ ಅವ್ರು ಮೇಡಮ್ ಹೇಳ್ಕೊಡ್ತಾರೆ. ಆ ಸಿಹಿ ತಿಂಡಿ ಏನು ಅಂತ ಅಲ್ಲೋಗಿ ತಿಳ್ಕೊಳ್ಳೋಣ. ಎಸ್, ವಿಲ್ ಗೋ ಟು ದ ಕಿಚನ್. ಎಸ್ ಪ್ಲೀಸ್. ಹೈಗ್ರೀವ್ ಅಂತ ಒಂದು ಸ್ಪೆಷಲ್ ಸ್ವೀಟ್ ಇದೆ. ಹೈಗ್ರೀವ್ ಅಂತ ತುಂಬಾ ಫೇಮಸ್ ಅದು. ನಮ್ಮ ಮನೇಲಿ ಮಾಡ್ತೀವಿ, ಬಟ್ ನನಗೆ ತುಂಬಾ ಇಷ್ಟವಾದ ಸ್ವೀಟ್ ಇದು. ಮೋಸ್ಟ್ಲಿ ನೀವು ತಿಂದಿದಿರೋ ಇಲ್ಲ ನನಗೆ ಗೊತ್ತಿಲ್ಲ. ನೀವ್ ಹೇಳಿದ ತಕ್ಷಣ ಅದನ್ನ ಮಾಡೋಣ. ಓಕೆ, ಫೈನ್. ಸೊ ಫಸ್ಟ್ ಕಡಲೆಬೇಳೆ ಬೇಯಿಸ್ಕೊಳ್ರಿ. ಆಮೇಲೆ ಬೇಯಿಸ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಹಿಂಗ್ ಮುಟ್ಟಿದ್ರೆ ಮೆತ್ತಗಾಗ್ಬೇಕು. ಆ ನಂತರ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕಡೆ ಗಸಗಸೆ ಒಣ ಕೊಬ್ಬರಿನ ಹುರ್ಕೊಂಡ್ಬೇಕು. ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು ಅದನ್ನ. ಓಕೆ, ಆಮೇಲೆ ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಅಷ್ಟೂನು ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕೋದು. ಸ್ವಲ್ಪ ಬಣ್ಣಕ್ಕಾಗಿ ಕೇಸರಿ ಬಣ್ಣ ಹಾಕೋದು. ಓಕೆ, ಏಲಕ್ಕಿ ಪುಡಿ ಹೇಳಿದ್ದೆ. ಎಸ್ ಮೇಡಮ್, ಇವಾಗ ಏನ್ ಮಾಡ್ಬೇಕು ಹೇಳಿ? ಈಗ ಕಡಲೆಬೇಳೆನ ಹಾಕಿ ಸ್ವಲ್ಪ. ಓಕೆ, ಸ್ವಲ್ಪ ಮಾಡೋಣ. ಸಾಕು. ಈ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ. ಸಾಕಲ್ವಾ? ಹಾ, ಓಕೆ. ಒಂಚೂರು ತುಪ್ಪ, ಒಂಚೂರು ಅರಿಶಿನ ಹಾಕಿ, 1 ಸ್ಪೂನ್ ಅಷ್ಟು. ಸ್ವಸ್ತಿಕ್ ಘೀ ಘಮ ಘಮ ಇಲ್ಲಿವರೆಗೂ ಬರ್ತಾ ಇದೆ. ಇದು ಬೆಂದ್ ಬಿಡ್ಲಿ. ಓಕೆ, ಈಗ ಇಲ್ಲಿ ನಡೀತಾ ಇದೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಇದು ಏನಾರು ಮಾಡ್ಬೋದ ಅಲ್ಲಿ? ಇದು ಮಾಡ್ಬೋದು. ಇದು ಯಾವ್ದು ಒಗ್ಗರಣೆ ಅಲ್ಲ? ಫಸ್ಟ್ ಗಸಗಸೆ ಹುರ್ಕೊಳ್ಳಿ. ಹುರ್ಕೋಬೇಕಾ? ಹಾಕ್ಬಿಡಿ, ಎಷ್ಟು ಹಾ. ನೋಡಿ, ಈ ತರ ಒಂದು ಸ್ಟವ್ ಮೇಲೆ 2-3 ಐಟಮ್ಗಳು ಈ ತರ ಇಟ್ಟಾಗ ಹೊಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಂತಾನೆ ಪ್ರೆಸ್ಟೀಜ್ ಸೇಫ್ ಸೆನ್ಸ್ ಚಿಮಿನಿ ಇದೆ ನೋಡಿ ಸರ್ ಅಲ್ಲಿ. ಇದು ಭಾರತದ ಮೊದಲ ಗ್ಯಾಸ್ ಲೀಕ್ ಡಿಟೆಕ್ಟರ್ ಹೊಂದಿರತಕ್ಕಂತ IoT ಎನೇಬಲ್ಡ್ ಚಿಮಿನಿ. ಈ ಚಿಮಿನಿ ಸ್ಪೆಷಾಲಿಟಿ ಏನಂತಂದ್ರೆ ಮೊಬೈಲ್ ಆಪ್ ಅಲ್ಲಿ ತರ ಕಂಟ್ರೋಲ್ ಮಾಡಬಹುದು. ಇದನ್ನ ಆನ್ ಆಫ್ ಇದೆಲ್ಲ ಮಾಡಬಹುದು. ಹೊಗೆ ಬಂದಿದ ತಕ್ಷಣನೇ ಸ್ಮೋಕ್ ಸೆನ್ಸರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆ ತರದೊಂದು ಟೆಕ್ನಾಲಜಿ. ಒಣ ಕೊಬ್ಬರಿ ತಗೊಳ್ಳಿ. ಈಗ ಗಸಗಸೆ ಹುರ್ಕೋತಾ ಇದಾರಮ್ಮ, ಇದು ಏನಕ್ಕೆ ಹಿಂಗ್ ಮಾಡೋದು? ಗಸಗಸೆ ಹಾಕಿದ್ರೆ ಏನಂದ್ರೆ ಘಮ ಘಮ ಬರುತ್ತೆ, ಟೇಸ್ಟ್ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ, ಒಳ್ಳೇದು ಕೂಡ, ದೇಹಕ್ಕೆ ತಂಪನ್ನು ಕೊಡುತ್ತೆ. ಈಗ ಅದೇನ್ ಮೇಡಮ್ ಅಲ್ಲಿ ಗಸಗಸೆ ಕಾಣ್ತಾನೆ ಇಲ್ಲ, ಕೆಳಗಡೆ ಇದೆ. ಗಸಗಸೆ ಕೆಳಗಡೆ ಇದೆ. ಏನಂದ್ರೆ ಅದ್ರ ಮೇಲೆ ಹಾಕಿದ್ರೆ ಇದು ಸ್ವಲ್ಪ ಬಿಸಿ ಆಗುತ್ತೆ, ಬೇಗ ಪೌಡರ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಮಿಕ್ಸಿಗೆ ಹಾಕೊಂಡು ಅವ್ರು ರೆಡಿ ಆದ್ರೇನೆ, ಹೀರೋ ರೆಡಿ ಆದ್ರೇನೆ ಬೇರೆಯವರೆಲ್ಲ ಅವ್ರು ರೆಡಿ ಆಗ್ತಾ ಇರ್ಲಿ. ನನಗೆ ನಿಮ್ಮ ಮದುವೆ ಆಗುತ್ತೆ, ಸಂಸಾರ ಸುಲಭವಾಗಿ ಪ್ಲೇಸ್ ಆಗೋಯ್ತಾ? ಟೇಕ್ ಆಫ್ ಆದ್ರ ಹೆಂಗೆ? ಬೆಂಗಳೂರಿಗೆ ಬಂದ್ರ ನೀವು ಚಿತ್ರದುರ್ಗ ಇಂದ? ತುಂಬಾ ಸ್ವಾರಸ್ಯ. ಈಸಿ ಏನಿಲ್ಲ, ನಾವ್ ಇಬ್ರೇ ಅಲ್ಲ, ಒಂದು ಕಾನ್ಫಿಡೆನ್ಸ್ ಅಷ್ಟೇ. ಚಿಕ್ಕ ವಯಸ್ಸು ಏನೋ ಒಂದು ಮಾಡಿ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಬಂದ್ವಿ. ಅವ್ಳು ನನ್ನ ನಂಬ ಬಂದ್ಲು, ನಾನು ದೇವ್ರ ನಂಬಿಟ್ಟು ಕರ್ಕೊಂಡ್ ಬಂದೆ, ಇಷ್ಟೇ. ಬಟ್ ಬಂದಾಗ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡ್ ಬಂದಿದ್ವಿ. ಅದು ಖರ್ಚಾಗೋವರೆಗೂ ನಂದು ಒಂದು 10/10 ಒಂದು ಪ್ಯಾಲೇಸ್ ಇತ್ತು ನಂದು. ನಿಜ ಸರ್, ಪ್ಯಾಲೇಸ್ ಹಂಗೆ ಕರಿತೀನಿ. ಇದ್ವಿ ನಾವು, ಅದ್ರಲ್ಲಿ ಕಳೀತಾ ಇದ್ವಿ ನಾವು ಜೀವನ. ಅದು ಖಾಲಿ ಆದ್ಮೇಲೆ ಒರಿಜಿನಲ್ ಪಿಕ್ಚರ್ ಸ್ಟಾರ್ಟ್ ಆಯ್ತು. ಇನ್ನೇನು 100 ರೂಪಾಯಿ ಅನ್ಬೇಕಾದ್ರೆ ಏನೂ ಇಲ್ಲ, ಇಬ್ರಿಗೂ ಕೆಲಸ ಇಲ್ಲ. ಸೊ ಹಾಗಾಗಿ ಇವಳಿ ಜಾಬಿಗೆ ಜಾಯ್ನ್ ಆದ್ಲಾಗ. ಜಾಬಿಗೆ ಜಾಯ್ನ್ ಆದ್ಲು. ಆಗ ಒಂದು 250 ರೂಪಾಯಿ ಸಂಬಳ ಸಿಕ್ತು. ಸೊ ನಮಗೇನಪ್ಪಾ ಅಂದ್ರೆ 250 ರುಪೀಸ್ ಬಂದ್ಬಿಟ್ರೆ 150 ಮನೆ ಬಾಡಿಗೆ, ಇನ್ನು 100 ರೂಪಾಯಿ ನಮ್ಮ ಪ್ರಾವಿಷನ್ ಹಾಲು ಮೊಸರಿಗೆ ಆಗ್ಬಿಡುತ್ತಲ್ಲ. ಸೊ ಹ್ಯಾಪಿ, ತಿಂಗಳಿಗೆ ಯೋಚನೆ ಇಲ್ಲ ಅಂತ. ನಾನ್ ಮಾತ್ರ ಡೈಲಿ ಗಾಂಧಿನಗರ್ ಹೋಗು, ಸೈಕಲ್ ಹೊಡಿ,
ಅವ್ರು ಮೀಟ್ ಮಾಡು ಇವ್ರು ಮೀಟ್ ಮಾಡು ಬಾ. ದಿನ ₹1 ತಗೊಂಡ್ ಹೋಗೋರು, ವಾಪಸ್ ಸಾಯಂಕಾಲ ಬರ್ತಾ ₹1 ವಾಪಸ್ ಕೊಡೋರು. ಬಸ್ಸಲ್ಲಿ ಹೋಗ್ಬೇಕಲ್ಲ, ₹1 ನಡ್ಕೊಂಡೇ ಹೋಗ್ಬಿಡ್ತಿದ್ರು ಆಲ್ಮೋಸ್ಟ್. ಸೇಫ್ಟಿಗೆ ಇಟ್ಕೊಂಡಿರೋದು ಬಸ್ ಚಾರ್ಜ್ ಕೊಡೋಕೆ ಅಂತ. ಹಾಗೆಲ್ಲ ಎಷ್ಟು 20 ಪೈಸಾ 30 ಪೈಸಾ ನಾವು ಮಲ್ಲೇಶ್ ಮೈಟಿಂಗ್ ತೋಚಿಂದ ಮೆಜೆಸ್ಟಿಕ್ಗೆ ಎಷ್ಟು ದೂರ ಆಗುತ್ತೋ ನಡ್ಕೊಂಡು ಹೋಗೋದು, ಸಾಧ್ಯವಾದಷ್ಟು ಡ್ರಾಪ್ ಅನ್ನೋದು ಹೋಗೋದು, ಈ ಥರದ್ದೆಲ್ಲ ಭಾಳ ಸರ್ಕಸ್ ಮಾಡಿದ್ಬಿಡಿ. ಬಿಕಾಸ್ ಇವಳು ಕೊಡೋ ₹1 ನನಗೆ 30 ದಿನವೂ ಅದಿರ್ಬೇಕು ನನ್ನ ಕೈಲಿ. ಬಿಕಾಸ್ ನಾನು ₹1 ಖರ್ಚು ಮಾಡೋಕ್ಕೂ ಭಯ ನನಗೆ, ನಾಳೆ ಏನು ಮಾಡ್ಬೇಕಪ್ಪ ಅನ್ನೋಂಥ ಕಾಲ. ಆಗ ಇವಳಿಗೆ ಇನ್ನೂ ಒಂದು ₹250 ಇವಳು ಮಾಡೋ ಕೆಲಸಕ್ಕೆ ಇಂದು ₹250 ಸಿಕ್ತು. ₹500 ನಮಗೆ 500 ಕೋಟಿ ಸಿಕ್ಕಷ್ಟು ಖುಷಿ ಅವತ್ತು. ಮತ್ತೆ ಸೊ ಎವ್ರಿ ವೀಕ್ಲಿ ಒಂದು ಸಿನಿಮಾಕ್ಕೆ ಹೋಗೋದು ಮಾಡೋದು, ಈ ರೀತಿ ಆ ದಿನಗಳಲ್ಲಿ ನಮ್ಮ ಕಷ್ಟ ಅನ್ಕೊಳ್ಳದೆ ಸುಖವಾಗಿ ಹೋಗ್ತಾ ಇದ್ದಂತ ಕಾಲ. ಅಮ್ಮ, ಸೊ ಇವಾಗ ಇದನ್ನೇನ್ ಮಾಡ್ಬೇಕು ನೆಕ್ಸ್ಟ್? ಇದು ಮಿಕ್ಸಿ ಮಾಡ್ಬೇಕು, ಪೌಡರ್ ಮಾಡ್ಕೋಬೇಕು. ಓಕೆ ಫೈನ್, ಇಲ್ಲ ಇದೆ. ಅಷ್ಟೇ ಸರ್. ಓಕೆ, ಈಗ ನೈಸ್ ಆಗೋಯ್ತೆ, ಏನ್ ಮಾಡೋಣ? ಚಲ್ತಾ ಎಷ್ಟು ಮಿಕ್ಸ್ ಮಾಡಿ ಇಷ್ಟು ಕರೆಕ್ಟ್ ಇದೆ, ಇಷ್ಟೇ ಆಗ್ಬೇಕು, ತುಂಬಾ ನೈಸ್. ಈಗ ಬೇಳೆ ಬೇಯೋದಕ್ಕೆ ಬೆಸ್ಟ್ ಐಡಿಯಾ ಏನ್ ಮಾಡ್ತೀರಾ? ಈಗ ಬೇಳೆ ಬೇಕೆ ಮತ್ತೆ ಒಂದ್ಸಲ ಕುಕ್ಕರಲ್ಲಿ ಹಾಕಿ ಹಾಕ್ಬಿಡೋದಲ್ವಾ? ಹಾಕ್ಬಿಡೋದಷ್ಟೇ. ಓಕೆ ಫೈನ್. ಅದಕ್ಕೆ ಅಂತಾನೆ ಪ್ರೆಸ್ಟೀಜ್ ಕುಕ್ಕರ್ ನೋಡಿ, ಇದು 1 ಬಟನ್ ಲಾಕ್ ಇದೆ, ಹಿಂಗಂದ ತಕ್ಷಣ ಲಾಕ್ ಆಗ್ಬಿಡುತ್ತೆ. ಓಕೆ, ಸ್ಪೆಷಲ್ ಕುಕ್ಕರ್ ಇದು. ಹೋಗ್ಬೇಕು. ಕೂರ್ಬಿಡ. ಸಾಕನ್ಸುತ್ತೆ ಇದು. ಆಫ್ ಮಾಡ್ಲಾ? ಗೋಡಂಬಿ ಹಾಕಿ, ಸಾಕು. ದ್ರಾಕ್ಷಿ ಸ್ವಲ್ಪ ಸ್ವಲ್ಪ ಹಾಕಿ, ಬಾದಾಮಿ, ಪಿಸ್ತಾ. ಓಕೆ, ಏನೋ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ ನ ಮತ್ತೆ ತುಪ್ಪದಲ್ಲಿ ಹುರಿತಾ ಇದೀರಲ್ಲ ನೀವು. ಓಕೆ, ಅದು ಇನ್ನೋ ಟೇಸ್ಟ್ ಅದೆಲ್ಲ ಲಾಸ್ಟ್ ಅಲ್ಲಿ ಹಾಕಿದ್ರೆ ಇದು ಜೊತೆನಲ್ಲಿ ವಿಟಮಿನ್ಸು ಆಯ್ತು, ರುಚಿನೂ ಆಯ್ತು, ದೇಹಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ. ಖಂಡಿತ ಖಂಡಿತ. ಸೊ ಇದನ್ನ ಎಷ್ಟು ಬೇಕಾದ್ರೆ ಹಾಕೊಳ್ಬಹುದು. ಖಂಡಿತ ಖಂಡಿತ. ಸೊ ಈ ಮದುವೆಗಳಲ್ಲಿ ಬೂಮ್ದೂಟ ತುಂಬಾ ವಿಶೇಷ. ನಿಮ್ಮ ಮದುವೆ ಬೂಮ್ದೂಟ ಏನಾದ್ರು ನೆನಪಿದ್ಯಾ ನಿಮಗೆ? ಬೂಮ್ದೂಟ ನೆನಪಿದೆ. ಯೂಶಲಿ ಎಲ್ಲ ಏನ್ ಮಾಡ್ತಾರೋ ಅದೇ ತರನೇ ಎಲ್ಲ ಐಟಮ್ಸ್ ಇಟ್ಬಿಟ್ಟು ಒಬ್ರಿಗೂ ತಿನ್ಸೋದು. ನಮ್ಗೆ ಆಕ್ಚುಲಿ ನಮ್ಮಲ್ಲಿ ಸಂಪ್ರದಾಯ, ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಅಲ್ಲ ನೋಡಿ. ಈ ತರನ ಇದ್ದಿದ್ದು ನೋಡಿ, ಗುರುತೇ ಸಿಗ್ತಾ ಇಲ್ಲ ನನಗೆ ಆಕ್ಚುಲಿ. ನಿಮ್ಮನ್ನ ಇಷ್ಟು ಈ ಟೈಮಲ್ಲಿ ನಾನು ನೋಡಿಲ್ಲ ಬಿಡಿ. ಅಂದ್ರೆ ಲೈಕ್ 88. ಓಕೆ, ಏನೇನು ಐಟಮ್ ಸರ್ ಅದು ಜ್ಞಾಪಕ ಇದೆಯಾ? ಚಿರೋಟಿ, ಆಮೇಲೆ ಅನ್ನ, ಹುಳಿ, ಕರ್ಜಿಕಾಯಿ, ಚಕ್ಲಿ, ಮೈಸೂರು ಪಾಕ್. ಓಕೆ, ಒಂದು ಸೂಪರ್ ಆದಂತ ಒಂದು ಸ್ವೀಟು ಅಭಿಜಿತ್ ಸರ್ ಮಾಡ್ತಾರೆ. ಈ ಬೇಳೆ ಬೇಯ್ತಾರ ಕತೆ ನೋಡ್ರಿ ಹಿಂಗಾಗ್ತಿದೆ ಗೊತ್ತಾ ನಮ್ಮ ಪರಿಸ್ಥಿತಿ. ಮೂಕನ ಕಾಡಿದರೇನು ಸಿಹಿ ಬೇಳೆ ಬೇಗ ಬೇಯುವುದೇನು. ಚೆಕ್ ಮಾಡ್ಬಿಡೋಣ. ಕೋಪಿಸಲು ನಿಂದಿಸಲು ವಿಜಿಲು ಹೊಡೆಯುವುದೇನು. ಬೇಳೆ ಬಂದ್ಬಿಟ್ಟಿದೆ, ಅಂತೂ ಇಂತೂ ಬೇಳೆ ಬೇಯಿಸಿದ್ರು. ಮೀನಾಕ್ಷಿ ಹೇಳಿ ಸರ್ ಡೈಲಾಗ್. ಎಂತ ಬೇಳೆ ಬೇಯಿಸಿದ್ಯಮ್ಮ, ಬೆಂದೇ ಬಿಟ್ಟಿದೆ ಈಗ. ಅಂತೂ ಬೇಯ್ತಲ್ಲ, ಅಂತೂ ಫೈನಲಿ ಸೂಪರ್ ಆಗಿ ಬೇಳೆ ಬಂದಿದೆ. ಹಿಂಗ್ ಮುಟ್ಟಿದ್ರೆ ಹಿಂಗೆ ಇದಾಗ ಮೆತ್ತಿಗಿರ್ಬೇಕು. ಈಗ ಬೆಲ್ಲ ಹಾಕಿ. ವೆರಿ ಗುಡ್. ಓಕೆನಾ ಮೇಡಮ್? ಬೆಲ್ಲ ಹಾಕಿದೆ. ತಿರ್ಗಾ ಇದು ಕರ್ಗಕ್ಕೆ ಇನ್ನೊಂದು ಹಾಡು ಹೇಳ ನಾನು. ಬೆಲ್ಲವು ಕರಗುವುದೇನು, ಆ ಟೈಪಲ್ಲಿ ಹೋಗ್ತಾ ಇದೆ. ಈಗ ಒಂದು ಕೆಲಸ ಮಾಡಿ, ಅದು ಬೇಯೋ ಇದಾಗ ಅವ್ರಿಗೆ ಸ್ವಲ್ಪ ಕಲರ್ ಹಾಕಿ. ಕಲರ್ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಓಕೆ, ಏನಪ್ಪ ಅಲ್ಲ ಈ ಚೇಪೆಕಾಯಿಗೆ ಒಂದೊಂದು ಖಾರ ಹಾಕ್ತಾರೆ ಗೊತ್ತಾ, ಅದ ಇದು ಅಂತ ಇದೆ. ಕೇಸರಿ ಬಣ್ಣ, ಇದು ಕೇಸರಿ ಬಾತಿಗೆ ಹಾಕ್ತಾರಲ್ಲ, ಕೇಸರಿ ಬಣ್ಣ, ಅದು ಫುಡ್ ಕಲರ್ ಪೌಡರ್ ಹಾಕಿ. ಇದು ಗಸಗಸೆ ಮತ್ತೆ ಒಣ ಕೊಬ್ಬರಿ. ಎಲ್ಲ ಕಲಾವಿದ್ರು ಬಿದ್ರು. ಸೊ ಇದು ಏನು ಅಂತಂದ್ರೆ ಪ್ರಥಮ ಬಾರಿಗೆ ಅಭಿಜಿತ್ ಸರ್ ಅವರು ಅವರ ಮಡದಿಗೆ ಮತ್ತೆ ನಮಗೆಲ್ರಿಗೂ ಸೇರಿ ಮಾಡಿರುವಂತ ಹೈಗ್ರೀವ. ಓಕೆ, ಈಗ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಬಿಡೋದಾ? ಓಕೆ, ಒಂದ್ ಕೆಲಸ ಮಾಡೋಣ, ಆರಾಮಾಗಿ ಅಲ್ಲಿ ಕೂತ್ಕೊಂಡು ತಿನ್ನೋಣ. ಓಕೆ, ಚಲೋ, ಕಮಾನ್. ಭಗವಂತ ಅಂತೂ ಡೈರೆಕ್ಟ್ ಆಗಿ ಬಂದು ತಿನ್ನಲ್ಲ, ಆದ್ರೆ ಮಕ್ಕಳ ರೂಪದಲ್ಲಿ ಭಗವಂತ ಇರ್ತಾನಂತ. ಒಂದು ಮಗುಗ್ ತಿನ್ಸೋದು ಒಂದೇ, ಭಗವಂತನ ಕೊಡೋದು ಒಂದೇ ಅಂತಾರೆ. ಅದು ಪ್ರಸಾದ ಆಗುತ್ತೆ, ಮಕ್ಕಳು ದೇವ್ರ ಸಮಾನ. ಹಾಗಾಗಿ ಈಗ ನಮ್ ಸೆಟ್ ಒಂದ್ ದೇವ್ರು ಬರ್ತಾ ಇದೆ ಈ ಪ್ರಸಾದ ತಿನ್ನಕ್ಕೆ. ಫಸ್ಟ್ ಆ ದೇವ್ರಿಗೆ ಕೊಟ್ಟು ಆಮೇಲೆ ನಾವು ತಿನ್ನೋಣ. ಓಕೆನಾ? ಬರ್ಲಿನಾ? ನೋಡೋಣ. ಓಕೆ, ಬರ್ಲಿ ಸರ್ಪ್ರೈಸ್ ದೇವ್ರು ನಮ್ ಸೆಟ್ಗೆ.
ತಿನ್ನಕ್ಕೆ ಕರ್ಸಿರೋದು. ಅದಕ್ಕೆ ನಿನ್ಗೆ ಹೇಳಿದ್ದು ದೇವ್ರಿಗೆ ಫಸ್ಟ್ ಕೊಟ್ಟು ತಿನ್ಬೇಕು ಅನ್ಬಿಟ್ಟು ಅಂತ. ನೀನ್ ದೇವ್ರಂತೆ ನೋಡು. ನೀನ್ ಯಾವ ದೇವ್ರು ಇಷ್ಟಪ್ಪ ನಿಂಗೆ? ಯಾವ ಮಮ್ಮಿ? ಗಣೇಶ. ಅಲ್ಲಿ ನೋಡು ಗಣೇಶ ಕಾಣ್ತಿದ್ಯಾ ಅಲ್ಲಿ? ನೋಡ್ದಿ ಅಲ್ಲಿ ತರಕಾರಿ ಗಣೇಶ. ತರಕಾರಿ ಗಣೇಶ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಥ್ಯಾಂಕ್ ಯು ಸರ್. ನಮ್ಮ ಕರೆಗೆ ಒಂದು ಸರ್ಪ್ರೈಸ್ ಆಗಿ ನಿಮ್ಗೆ ಇಡ್ಬೇಕು ಅಂತಾನೆ ನಾವು ಹೇಳಿರ್ಲಿಲ್ಲ. ಅದಕ್ಕೆ ಈ ಒಂದು ಡಿಶ್ಗೆ ನೋಡಿ ಅದೊಂದು ಕನೆಕ್ಟ್ ಏನು ಅಂತ. ಖುಷಿ ಆಯ್ತು. ಈಗ ಇದ್ರಷ್ಟೇ ಖುಷಿ ಆಯ್ತು ನನಗೆ. ಖಂಡಿತ ನಿಮ್ಮ ಡಾಕ್ಟರ್ ಮತ್ತೆ ನಿಮ್ಮ ಅಳಿಯ ಟೈಮ್ ಮಾಡ್ಕೊಂಡ್ಬಂದಿದ್ದಾರೆ. ಪ್ಲೀಸ್ ಅವರ ಹೆಸರು ನನಗೊಂದ್ಸಲ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಶಿಲ್ಪಶ್ರೀ. ಓಕೆ. ವಿಜಯ್ ಹೆಗಡೆ. ಓಕೆ. ಈಗ ಬನ್ನಿ ನಾವು ಈ ಒಂದು ಸ್ವೀಟ್ ನ ತಿನ್ನೋಣ. ಹಯಗ್ರೀವ ಸೂಪರ್ ಡೂಪರ್ ಹಿಟ್ಟು, ಫಂಟಾಸ್ಟಿಕ್. ಸೊ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಏನು, ಸಾಮಗ್ರಿಗಳೇನು ಮತ್ತೆ ಇದು ಮಾಡುವ ವಿಧಾನ ಹೀಗಿದೆ ನೋಡಿ. ಹಯಗ್ರೀವ ಮಾಡುವ ವಿಧಾನ: ಒಂದು ಬಾಂಡ್ಲಿಯಲ್ಲಿ ಕಡಲೆಬೇಳೆ, ಸ್ವಲ್ಪ ನೀರು, ಸ್ವಲ್ಪ ಕೇಸರಿ ಹಾಕಿ ಕುಕ್ಕರ್ನಲ್ಲಿ ಬೇಯಿಸಬೇಕು. ಇನ್ನೊಂದು ಬಾಂಡ್ಲಿಯಲ್ಲಿ ಗಸಗಸೆ ಮತ್ತು ತುರಿದ ಒಣ ಕೊಬ್ಬರಿಯನ್ನ ಹಾಕಿಕೊಂಡು ಫ್ರೈ ಮಾಡಬೇಕು. ನಂತರ ಫ್ರೈ ಮಾಡಿದ ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಇನ್ನೊಂದು ಬಾಂಡ್ಲಿಯಲ್ಲಿ ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಫ್ರೈ ಮಾಡಬೇಕು. ಕಡಲೆಬೇಳೆ ಬೆಂದ ಮೇಲೆ ಅದಕ್ಕೆ ಬೆಲ್ಲ, ಸ್ವಲ್ಪ ಕೇಸರಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು. ರುಬ್ಬಿದ ಕಡಲೆಬೇಳೆ ಜೊತೆಗೆ ಗಸಗಸೆ, ಕಾಯಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲವನ್ನು ಬೇಳೆ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬೇಯಿಸಬೇಕು. ರೆಗ್ಯುಲರ್ ಆಗಿ ಜಾಮೂನು, ಒಬ್ಬಟ್ಟು, ಪಾಯಸ ಇದೆಲ್ಲ ಮಾಡ್ತಾ ಇರ್ತೀರಿ. ಆದ್ರೆ ಈ ಹಯಗ್ರೀವನ ಟ್ರೈ ಮಾಡಿ ನೋಡಿ. ನಿಜಕ್ಕೂ ಇದು ಸೂಪರ್ ಸಖತ್ತಾಗಿರುತ್ತೆ. ಟೇಸ್ಟು ಅಷ್ಟೇ ಇದೆ, ಚೆನ್ನಾಗಿದೆ. ಮಾಡ್ಲಿಕ್ಕೂ ತುಂಬಾ ಕಷ್ಟ ಏನಿಲ್ಲ, ಸುಲಭನೂ ಇದೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. Thank you so much. ನಿಜವಾಗ್ಲು ವೆರಿ ಇಂಟೆಲಿಜೆಂಟ್ ಮೊಮ್ಮಗಳು, ವೆರಿ ಬ್ರಿಲಿಯಂಟ್. ನೋಡಿ ತುಂಬಾ ಖುಷಿ ಆಯ್ತು ಅಂತ ನೋಡಿದಾಗ ನಮಗೆ ಒಂದು ಎನರ್ಜಿ ಬರುತ್ತೆ. ವಿ ವಾಂಟ್ ಟು ಬಿ ಲೈಕ್ ದಟ್ ಅಂತ ಅನ್ಸ್ತಾ ಇರುತ್ತೆ. ಸೊ ನನಗೆ ನೋಡಿ ಜೋಡಿ ನಂಬರ್ 1 ಅಂತ ಬಂದ ತಕ್ಷಣ ನಿಮ್ಗೆ ಏನೆಲ್ಲ ಜ್ಞಾಪಕ ಆಗುತ್ತೆ ಸರ್? ಯಾಕಂದ್ರೆ ಈ ಜೋಡಿ ನಂಬರ್ 1 ಅಲ್ಲಿ ಒಂದು ಗೆಲುವು ಇದೆ, ಒಂದು ಸೋಲು ಇದೆ. ನಿಮ್ಗೆ ಆಕ್ಚುಲಿ ಫಸ್ಟ್ ಸೋಲು, ಆಮೇಲೆ ಗೆಲುವು ಆಗುತ್ತೆ. ಆ ಸ್ಟೋರಿ ಅದ್ಭುತವಾಗಿದೆ. ಏನ್ ಸರ್ ಅದು ಹೇಳಿ? ಜೋಡಿ ನಂಬರ್ 1 ನನ್ನ ಪ್ರಕಾರ ಅದು ನಾನು ಆಕ್ಚುಲಿ ಏನೋ ನಿಮ್ಮ ಲೈಫಲ್ಲಿ ತುಂಬಾ ಖುಷಿಯಾದಂತ ಸಂದರ್ಭ ಯಾವುದು, ದುಃಖವಾದ ಸಂದರ್ಭ ಯಾವುದು ಅಂದಾಗ ನಾನು ಫಸ್ಟ್ ಪಾರ್ಟಿಸಿಪೇಟ್ ಆಗಿ ಕರೆದ್ರು ನನ್ನ. ಅದಾಗ ನಾನು ಯೋಚನೆ ಮಾಡಿದೆ, ಹೋಗ್ಬೇಕಾ? ನಾನು ಇಷ್ಟೆಲ್ಲ ಅಂದ್ರೆ ಒಂದು 180 ಪಿಕ್ಚರ್ ಆಕ್ಟ್ ಮಾಡಿ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಬ್ಬ ಪಾರ್ಟಿಸಿಪೇಟ್ ಆಗಿ ಹೋಗ್ಬೇಕಾ ಅಂತ ಯೋಚನೆ ಮಾಡಿದ್ದು ಉಂಟು. ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ನಿಜವಾಗಿಯೂ ಯೋಚನೆ ಮಾಡಿದೆ. ನನ್ನ ವೈಫು, ನನ್ನ ಮಕ್ಕಳೆಲ್ಲ ಹೇಳಿರು, ನೀವು ಏನೇ ಸಾಧನೆ ಮಾಡಿರ್ಬೋದು, ಇದು ಒಳ್ಳೆ ಪ್ಲಾಟ್ಫಾರ್ಮ್, ನೀವಲ್ಲಿ ಹೋಗಿ. ನಾನು ಬಿಗಿನಿಂಗ್ ಹೋದಾಗ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಕೊಂಡೆ ಹೋಗಿದ್ದೆ. ಬಟ್ ಹೋಗಿ ಪ್ರೋಗ್ರಾಮ್ ಅದು ಪಾರ್ಟಿಸಿಪೇಟ್ ಆಗಿ ಭಾಗವಹಿಸಿದ ಮೇಲೆ ಒಂದೊಂದು ಎಪಿಸೋಡ್ ಕೂಡ ನಾನು ಇನ್ವಾಲ್ವ್ ಆಗಿದ್ದ ರೀತಿ, ಬರ್ತಾ ಇದ್ದ ಒಂದು ಏನು ಅಪ್ರಿಸಿಯೇಷನ್ ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಆಮೇಲೆ ಅದ್ರಲ್ಲಿ ಒಂದು DK ಹೆಸರು ಕೂಡ ಜೋಡಿ ನಂಬರ್ 1. ನಾನು ರಾಮ್ಕುಮಾರ್ ಮಾಡಿದ್ದು, ಇವಳು ಪ್ರೊಡ್ಯೂಸರ್. ಓಕೆ. ಹಾಗಾಗಿ ಅದು ಎಲ್ಲ ಕೋಇನ್ಸೈಡ್ ಆಯ್ತು ನಮಗೆ. ವಾಟ್ ಎ ನೈಸ್ ಕೋಇನ್ಸಿಡೆನ್ಸ್. ಅದ್ರ ಬಗ್ಗೆ ಒಂದು AV ಇದೆ, ನೋಡ್ಕೊಂಬರೋಣ. ಯಾಕಂದ್ರೆ ಜೋಡಿ ನಂಬರ್ 1 ತಕ್ಷಣ ಅವೆಲ್ಲ ಮೆಲ್ಕ್ ಹಾಕ್ಬೇಕು ನಾವು. ಎಸ್ ಪಿಟಿ ಪ್ಲೀಸ್. ಕನ್ನಡದ ಫ್ಯಾಮಿಲಿ ಸ್ಟಾರ್ ಅಂತಾನೆ ಫೇಮಸ್ ಇವರು. 34 ವರ್ಷದ ದಾಂಪತ್ಯ ಜೀವನದ ಜರ್ನಿ ಇದೆ ಇವ್ರ ಜೊತೆ. ನನ್ನ ಮದುವೆ ದಿನ ನಾನು ಕರೆಕ್ಟಾಗಿ ಎಂಜಾಯ್ ಮಾಡಿದಿರೋ ಇದು ನೆನಪಿಲ್ಲ ನನಗೆ, ಬಟ್ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಈಗಿನ ಯುವ ಪೀಳಿಗೆಗೆ ಮಾದರಿ ಈ ಬಾಂಧವ್ಯ. 0 ಇವತ್ತು ಇಲ್ಲಿವರೆಗೂ ಬಂದು ಇನ್ನೂ ಹಸಿವಿದೆ ನಾನು ಮಾಡಬೇಕು ಅನ್ನೋದಿದೆಯಲ್ಲ, ದಟ್ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಸರ್.
ಮಿಸ್ ನಂದಿನಿ, ನೀವು ನನ್ನ ಮದುವೆ ಮಾಡ್ಕೊತೀರೇನ್ರಿ? ಅಭಿಜಿತ್, ಐ ಆಮ್ ಪ್ರೌಡ್ ಟು ಬಿ ಯುವರ್ ಫ್ರೆಂಡ್. ವಿಷ್ಣು ಸರ್ ನೋಡ್ದಂಗೆ ಆಯ್ತು. ಈ ಮಧ್ಯೆ 8 ವರ್ಷಗಳ ಕಾಲ ಸರ್ ನಟಿಸದೆ ಮನೇಲೆ ಉಳ್ಕೊಳ್ತಾರೆ. ಇವರು ಒಬ್ಬ ಒಳ್ಳೆ ಲವರ್, ಒಬ್ಬ ಒಳ್ಳೆ ತಂದೆ, ಒಬ್ಬ ಒಳ್ಳೆ ಗಂಡ, ಎಲ್ಲದಕ್ಕೂ ಅವರು ಸೂಟಬಲ್ ವ್ಯಕ್ತಿ. ಬಟ್ ಅವ್ರಿಗೆ ದೇವರು ಅಷ್ಟು ಒಂದು ಇದ್ರ ಸ್ಥಾನ ಕೊಟ್ಟಿಲ್ಲ ಅವ್ರಿಗೆ. ನನ್ಗೆ ಅದು ಒಂದೊಂದ್ಸಲ ಬೇಜಾರಾಗತ್ತೆ. ಯಾಕೆ? ಐ ಡೋಂಟ್ ನೋ ವೈ. ಈಸ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ನಾವೆಲ್ಲರೂ ಪ್ರೇ ಮಾಡ್ತೀವಿ ಜಿ ಟಿವಿ ವೇದಿಕೆ ಮುಖಾಂತರ ನಿಮ್ಗೊಂದು ಗೋಲ್ಡನ್ ಡೇ ಆದಷ್ಟು ಬೇಗ ಬಂದೇ ಬರುತ್ತೆ, ಬರಲಿ ಅಂತ ಸರ್. ಐ ಪ್ರಾಮಿಸ್ ಯು ಮ್ಯಾಮ್, ನೆಕ್ಸ್ಟ್ ಸಿನಿಮಾ ನಾನು ಯಾವುದೇ ಮಾಡಿದ್ರು ಅಭಿಜಿತ್, ಐ ವಿಲ್ ಸೀ ದಟ್ ಅಭಿಜಿತ್. ಎಷ್ಟೋ ಜನ ಬದುಕೋದಕ್ಕೆ ನೀವು ಸ್ಫೂರ್ತಿ ಆಗಿದ್ದೀರಾ ಸರ್. ನಿಜಕ್ಕೂ ನೀವು ನಮ್ಗೆ ಇನ್ಸ್ಪಿರೇಷನ್ ಸರ್. ರಿಯಲಿ ಲವ್ ಯು ಸರ್. ಮತ್ತೆ ಅವ್ರನ್ನ ವಾಪಸ್ ನಮಗೆ ಸ್ಟೇಜಲ್ಲಿ ತಂದು ಅವ್ರ ವಿಷಯ ಮೆಲುಕಾಕ್ಸ್ತಿರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ ನಮಗೆ. ಒನ್ ಆಫ್ ದ ಬೆಸ್ಟ್ ಎವರ್ ಮೂಮೆಂಟ್ಸ್ ಇನ್ ZTV ಅಂತ ಹೇಳಕ್ ಇಷ್ಟ. ಅಲ್ಮೇಲೂ ಅಭಿಜಿತ್ ಸರ್, ಯು ಆರ್ ರಿಯಲಿ ಫ್ಯಾಮಿಲಿ ಸ್ಟಾರ್. ನಮ್ಮ ಇಡೀ ನಮ್ಮ ಸಂಸಾರ ಹೀಗೆ ಜನ್ಮಪೂರ್ತಿ ಚಿರಋಣಿಗಳಾಗ್ತೀವಿ. ವಾವ್, ಸೋ ನೈಸ್. ನೋಡಿ ಏನ್ ಮಜಾ ಇದೆ ಅಲ್ಲ ನೋಡಕ್. ಒಂದ್ಸಲ ಮೈ ರೋಮಾಂಚನ ಅನ್ಸುತ್ತೆ. ನಿಜ, ನಮಗೆ ಒಂದು ಜರ್ನಿಲ್ ನಾವ್ ಇರ್ತೀವಿ, ಬಟ್ ಅವಾಗ ಗೊತ್ತಾಗಲ್ಲ. ಕರೆಕ್ಟ್. ಅದ್ರದ್ದೇ ಮಜಾ ನೋಡಿ ನನಗೆ ಅಲ್ಲ. ಮಿಸ್ ಮಾಡ್ಕೋತಾ ಇದೀನಿ. ನೋಡಿ ನಿಮ್ ಮೇಡಮ್ ಕಣ್ಣಲ್ಲಿ ನಿಮ್ ಕಣ್ಣ ಮಿಂಚ್ ಕಾಣ್ತಾ ಇದೆ. ಐ ಕ್ಯಾನ್ ಸಿ ದಟ್ ಶೈನ್. ಖಂಡಿತ. ನನಗಂತೂ ಸ್ಟೇಜ್ ಅಂದ್ರೆ ಗೊತ್ತಿಲ್ಲ. ಇವ್ರ ಜೊತೆ ಯಾವತ್ತೂ ನಾನು ಶೂಟಿಂಗ್ ಹೋಗಿದೆ ಬಂದೆ, ಅದು ಯಾವ್ದು ಇಲ್ಲ. ಸಡನ್ ಆಗಿ ಒಂದು ಸ್ಟೇಜ್ ಕೊಟ್ಟಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಭಯ ಆಯ್ತು. ಆಮೇಲೆ ನನಗೇನೈತೆ ಏನು ಪ್ರಾಕ್ಟೀಸ್ ಮಾಡ್ಲಿಲ್ಲ. ನನಗೆ ಏನ್ ಬರುತ್ತೆ ಏನಾಗುತ್ತೆ ನ್ಯಾಚುರಲ್ ಆಗಿ ಇದ್ಬಿಟ್ಟೆ. ಸೊ ನನಗೆ ಅಷ್ಟು ಭಯ ಆಗ್ಲಿಲ್ಲ. ಅದೇ ಚಂದ. ಯಾವತ್ತು ಎಷ್ಟು ನ್ಯಾಚುರಲ್ ಆಗಿರ್ತೀರ. ನನ್ಗೆ ಹೊರಗಡೆ ಹೋದ್ರೆ ಅದನ್ನೇ ಹೇಳೋದು ಎಲ್ಲ ಹೆಣ್ಮಕ್ಳು, ನೀವು ತುಂಬಾ ನ್ಯಾಚುರಲ್ ಆಗಿ ಮಾತಾಡಿದೀರಾ, ಹಾಗಾಗಿ ನೀವು ಸರ್ವ್ ಮಾಡೋದು ಮುಖ್ಯ ಅಲ್ಲ, ನೀವು ತುಂಬಾ ಚೆನ್ನಾಗಿ ಅಲ್ಲಿ ಭಾಗವಹಿಸಿದ್ರಿ ಅಂತ ನನಗೆ ಇವತ್ತು ಹೇಳ್ತಾರೆ. ತುಂಬಾ ಜನ ಪ್ರೀತಿ ಮಾಡ್ತಾರೆ ಹೊರಗಡೆ. ಸೊ ನನಗೆ ಯಾವಾಗ್ಲೂ ಇಷ್ಟ ಕೇಳ್ಕೊಳ್ಳೋದು, ಈ ಜೋಡಿ ಹೀಗೆ ಇರಿ. ನಮ್ಮ ಶೋಗ್ ಬಂದು ನೀವು ಸರ್ಗೊಂದು ಅಡಿಗೆ ಮಾಡಿದಲ್ದೆ ಸರ್ ನಿಮಗೆ ಮಾಡೋ ತರನ ಒಂದು ಮಾಡಿಸಿದ್ರಿ. ನಮ್ದು ಇನ್ನೊಂದು ಫಾರ್ಮ್ಯಾಟ್ ಇದೆ. ಈ ಜೋಡಿಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಡಿಶ್ ರೆಡಿ ಆಗುತ್ತೆ. ಅದಕ್ಕೆ ಅಂತಾನೆ ಒಬ್ರು ಪ್ರೊಫೆಷನಲ್ ಶೆಫ್ ಇದಾರೆ. ಓಕೆನಾ, ಯುರೋಪಿಯನ್ ಕ್ಯೂಸಿನ್ ಶೆಫ್ ಅವರು. ನಾನು ಅವ್ರಿಗೊಂದು ಹೆಸರಿಟ್ಟಿದ್ದೀನಿ. ಅವ್ರಿಗೆ ಏನು ಅಂತಂದ್ರೆ ಲೇಡಿ ರಜನಿಕಾಂತ್ ಅಂತ. ಸರಕ್ ಅಂತ ನೀವು ಕಣ್ಣು ತೆಗೆದ್ರೊಳಗೆ ಒಂದು ಸೂಪರ್ ಡಿಶ್ ಮಾಡ್ಬಿಡ್ತಾರೆ. ಯು ಕಾಂಟ್ ಇವನ್ ಇಮ್ಯಾಜಿನ್. ಅವ್ರ ಹೆಸರು ಶೋಭಾ ಜೋಜಿಗಾ ಅಂತ. ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಬನ್ನಿ. ನಾವು ಅಲ್ಲಿ ಹೋಗ್ತಾ ಅವ್ರು ಮಾಡೋ ಡಿಶ್ ನ ಸವಿಯೋಣ. ಸರ್, ಶೋಭಾ ಜೋಜಿಗಾ ಅವರು, ನಾನು ನಿಮ್ಗೆ ಹೇಳಿದೆ ಅವ್ರಿಗೆ ಬರೀ ಆಂಕರ್ ಕರೆದ್ರೆ ಬರಲ್ಲ ಸರ್. ಅವ್ರು ಒಂದ್ಸಲಿ ಸ್ಟಾರ್ಸ್ ಕರಿಬೇಕು ನಿಮ್ ತರದವ್ರು. ಶೋಭಾ ಜೋಜಿಗಾ ಅವರೇ, ಪ್ಲೀಸ್ ಕಮ್. ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ಮನ್ನ ಭೇಟಿಯಾಗಿ. ನಿಮ್ಮ ಒಂದು ನಟನೆಯ ಚಾಪ್ ಇದೆ ಅಲ್ವಾ, ಅದು ತುಂಬಾ ನಿಮ್ಮನ್ನ ನೋಡ್ತಿದ್ರೆ ಆ ಪಾಸಿಟಿವ್ ವೈಬ್ಸ್ ಸಿಗತ್ತೆ. ಆನ್ ಸ್ಕ್ರೀನ್ ನೋಡ್ತಿದ್ರೆ, ಈಗ ನೇರವಾಗಿ ನೋಡಿ ನನ್ಗೆ ಆ ವೈಬ್ ಸಿಕ್ತು. ಖುಷಿ ಆಗ್ತಿದೆ. ಎಸ್ ಮೇಡಮ್, ಇವತ್ತೇನು ಅಡಿಗೆ ಮಾಡ್ತಾ ಇದೀರಿ ಸ್ಪೆಷಲ್? ಇವತ್ತು ನಿಮ್ಗೊಂದು ಸ್ಪೆಷಲ್ ಕರ್ಜಿಕಾಯಿ ಮಾಡ್ತಿದೀವಿ. ಅದಕ್ಕೆ ನಿಮ್ಮ ಸಹಾಯನೂ ಬೇಕು ನನಗೆ. ಮ್ಯಾಮ್ಗೆ ನೀವು ಅಡಿಗೆ ಮಾಡಿ ಕೊಟ್ಟಿದ್ದೀರಾ ಯಾವಾಗಾದ್ರೂ ಸಹಾಯ ಮಾಡಿದ್ದೀರಾ ಕಿಚನ್ ಅಲ್ಲಿ? ಓಕೆ. ಈ ಕರ್ಜಿಕಾಯಿಗೆ ನಾನು ಬಳಸಿರುವಂತಹ ಪದಾರ್ಥಗಳು ಗಸಗಸೆ, ಒಣ ಕೊಬ್ಬರಿ, ಪಿಸ್ತಾ, ಬಾದಾಮಿ, ಕಡಲೆ ಹಾಗೂ ಚಾಕ್ಲೇಟ್. ಹಾ, ಮಾಡ್ತಿರೋದು ಇವತ್ತು ಚಾಕ್ಲೇಟ್ ಕರ್ಜಿಕಾಯಿ. ಮೊದಲು ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಸರ್, ನೀವು ನನಗೊಂದು ಸಹಾಯ ಮಾಡಬೇಕು. ಹೇಳಿ. 2 ಪೂರಿ ಲಟ್ಟಿಸ್ಕೊಡ್ಬೇಕು. ಮೇಡಮ್, ಸರ್ ಈಗ ತಾನೇ ಡಿಸ್ಟೆನ್ಸ್ ಎಜುಕೇಶನ್ ಅಯಗ್ರೀವ ಮಾಡಿದ್ದಾರೆ. ನೀವು ತಿರ್ಗಾ ಓಪನ್ ಯೂನಿವರ್ಸಿಟಿಲಿ ಏನೋ ಕೊಡ್ತಾ ಇದ್ದೀರಾ ಅವ್ರಿಗೆ? ಸರಿ, ಈಗಾಗಲೇ ಇದನ್ನೆಲ್ಲ ಮಿಶ್ರಣ ಮಾಡ್ಕೊಂಡಿರುವಂಥದ್ದು ನಮ್ಮ ಹತ್ರ ಆಗಲೇ ಇದೆ. ಇದನ್ನ ಈಗ ಚಾಕ್ಲೇಟ್ ಹಾಕಿ ಬೆರೆಸೋಣ. ಮೇಡಮ್ ಹೇಳಿ. ಆಮೇಲೆ ಕ್ಲೋಸ್ ಮಾಡಿ ಅದನ್ನ ಹಿಂಗೆ ಶೇಪ್ ಕೊಡ್ತಾರಲ್ಲ, ಅದ ಏನ್ ಹಾಕ್ತಾ ಇರೋದು ನೀವು ಅದಕ್ಕೆ? ಅದು ಚಾಕ್ಲೇಟ್ ಅನ್ನ ರೂಮ್ ಟೆಂಪರೇಚರಿಗೆ ಹೀಗೆ ಇಟ್ರೆ ಮೆಲ್ಟ್ ಆಗುತ್ತೆ ಅಲ್ವಾ, ಹಾಗಾಗಿ ಗ್ರೇಟ್ ಮಾಡಿ ಇದನ್ನ ಫ್ರಿಡ್ಜ್ ಅಲ್ಲಿ. ಓಕೆ, ಫಸ್ಟ್ ಹಾಕಿದ್ದೇನು ಮೇಡಮ್ ಅದು? ಇದರಲ್ಲಿ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಪುಡಿ ಮಾಡಿದ್ದು ಎಲ್ಲ ಮಿಶ್ರಣ. ಒಂದು ಪೂರಿ ಮೇಲೆ ನಾವು ಮಾಡಿರುವಂತಹ ಮಿಶ್ರಣ ಹಾಕೊಂಡು ಮತ್ತೊಂದು ಪೂರಿ ಅದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಪುಷ್ ಮಾಡ್ಕೊಳ್ಳೋಣ. ಈಗ ಸೀರೆ ನೆರಿಗೆ ಹಿಡಿಯೋ ತರ ಈ ರೀತಿ ಇದನ್ನ ಫೋಲ್ಡ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಕಾಲ್ಡ್ ದಿಸ್ ಯುರೋಪಿಯನ್ ಕಡುಬು. ಆಪಲ್ ಪೈ ಎಲ್ಲ ಮಾಡ್ತಾರೆ.
ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ಯಾಕೆ ನಮ್ಮ ಕಡಬನ್ನ ಈ ರೀತಿ ಮಾಡಬಾರ್ದು ಈ ಶೇಪಲ್ಲಿ ಅಂತ ಅರ್ಧ ಚಂದ್ರಾಕಾರದಲ್ಲಿ ಮಾಡ್ತೀವಲ್ಲ ನಾವೆಲ್ಲ, ನಾವ್ ಇದನ್ನ ಫ್ಲಾಟ್ ಆಗಿ ಹಾರ್ಟ್ ಅಲ್ಲಿ ಯಾಕೆ ಮಾಡಬಾರ್ದು? ಟ್ರೈ ಮಾಡಿ. ಅದೇನ್ ಮೇಡಮ್ ಅದು ಈಗ ಬಾಣ್ಲಿಲಿ ಹಾಕಿರೋದು? ಅದು ಟೆಸ್ಟರ್, ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ. ಟೆಸ್ಟ್ ಡೋಸ್ ಎಣ್ಣೆ ಕಾದಿದೆ. ನೀವು ಜೋರಾಗಿ ಎಣ್ಣೆ ಅನ್ಬೇಡಿ, ಸರ್ದೊಂದು ಫೇಮಸ್ ಆಗಿದೆ, ಅದು ಪ್ಲೇ ಆಗ್ಬಿಡುತ್ತೆ. ಆಮೇಲೆ ಯಾವತ್ತಾದ್ರೂ ಚೆಕ್ ಮಾಡ್ಬೇಕು ಎಣ್ಣೆ ಕಾದಿದ್ಯಾ ಇಲ್ಲ ಅಂದ್ರೆ ಬೆರಳಿಟ್ಬಿಡಿ. ಅದು ಗೊತ್ತು ನಂಗೆ, ಫಿಂಗರ್ ಚಿಪ್ಸ್. ವಾವ್. ಆ ಚಾಕ್ಲೇಟು ಈಗ ಅದ್ರಲ್ಲೇ ಮೆಲ್ಟ್ ಆಗಿ. ಸರ್ ನೋಡಿ, ಎಣ್ಣೆಗೂ ನಿಮಗೂ ಏನೋ ಕನೆಕ್ಷನ್ಸ್ ಸರ್. ಎಲ್ಲೋದ್ರೂ ಬಿಡಲ್ಲ ನಿಮ್ಮನ್ನ. ಎಣ್ಣೆ ನೋಡಿ, ನಾವು ಆಕ್ಚುಲಿ ಫಸ್ಟ್ ಎಲ್ಲ ಮಾಡಿದ್ರಲ್ಲಿ ಏನು ಆತರ ಮ್ಯಾಟ್ರ್ ಇರಲಿಲ್ಲ. ಮನೇಲಿ ಬಂದು ಎಣ್ಣೆಗೆ ಲೀಡ್ ಕೊಟ್ಬಿಟ್ರು ಮೇಡಮ್. ಈಗಲೂ ಎಣ್ಣೆ ಪ್ರೆಸ್ಟೀಜ್ ಬಾಂಡ್ಲಿಯಲ್ಲಿ ಕರ್ಜಿಕಾಯಿ ಕಾಣುವಳು. ಈ ಹಾಡಿಗೆ ನೀವು ಡಾನ್ಸ್ ಮಾಡ್ಬೇಕಾದ್ರೆ ಆನೆಸ್ಟ್ ಆಗಿ ಹೇಳಿ, ಅದು ತುಂಬಾ ನೈಜವಾಗಿತ್ತು. ನೀವು ಅದನ್ನ ಡೈರೆಕ್ಟ್ ಆಗಿ ಕೇಳ್ಬೋದಾಯ್ತು. ಅದು ಬಿಟ್ಟು ನಿಮ್ಮ ಅಭಿನಯ ಬಹಳ ಚೆನ್ನಾಗಿತ್ತು. ನೀವು ಎಷ್ಟು ಇನ್ವಾಲ್ವ್ ಆಗಿದ್ರಿ ಅಂದ್ರೆ ಅದನ್ನ ಸುಖ ಹೊಡೆದ್ರ ಮಿಕ್ಸ್ ಹೊಡೆದ್ರ ಅಂತ ಕೇಳ್ತಾ ಇದಾರೆ ಮೇಡಮ್. ಎರಡು ಇಲ್ಲ, ಕಲಾವಿದ್ರು ಮೇಡಮ್. ಅದನ್ನ ಪಾಪ ಅವರು ಎಷ್ಟು ಡೌಟ್ ಇತ್ತು. ಇದಾಯ್ತು ಈಗ ಫಸ್ಟ್ ಕ್ಲಾಸ್. ಓಕೆ, ಸೂಪರ್. ನೋಡಿ, ಇಲ್ಲಿ ಸೈಡ್ಸ್ ರೆಡಿ ಮಾಡ್ತಾರೆ ಮೇಡಮ್. ಮೇಡಮ್ ಸೈಡ್ಸ್ ಇದು ಇಲ್ಲ, ಗಾರ್ನಿಶ್ ಮಾಡೋದಿಕ್ಕೆ. ಗಾರ್ನಿಶ್? ಹಾ, ಗಾರ್ನಿಶ್ ಅಂದ್ರೆ ಇವಾಗ ನಾವು ಆಹಾರ ಸೇವಿಸಿದಾಗ ಅದು ಟೇಸ್ಟ್ ಮಾತ್ರ ಅಲ್ಲ, ಕಣ್ಣಿಗೂ ಅದು ನೋಡಕ್ ಚೆನ್ನಾಗಿ ಇರ್ಬೇಕಲ್ಲ. ಜೀರ್ಣ ಆಗುತ್ತೆ ತಾನೆ ಕೊನೆಗೆ. ನೋಡಿ, ಇಷ್ಟು ಮೇಲೆ ಬಾದಾಮ್ ಹಾಕೊಳ್ಳೋಣ. ಇದಕ್ಕೆ ನಾವು ಮೇಲಿಂದ ಹಾಕ್ಬೇಕು. ಏನಾಗತ್ತೆ ಅಂದ್ರೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ, ಅದ್ರೊಳಗಡೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಹೊರಗೂ ಕಾಣುತ್ತೆ. ಮೇಡಮ್, ನೀವು ಈ ತರ ಹಾಕಲ್ಲ ನಾಗರಾವ್ ಸ್ಟೈಲ್ ಅಲ್ಲಿ? ಇಲ್ಲಿ ಬಿದ್ದಲ್ಲಿ ಬೀಳುತ್ತಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲ್ ಇರುತ್ತೆ ಅಲ್ವಾ? ಅದೇ, ಇದೇನು ಸ್ಟೈಲ್ ಅಂತ ಇದು? ನಮಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಈ ರೀತಿ, ಅದು ಹಂಗೆ ರೂಢಿಯಾಗಿ ಬಂತು. ಓಕೆ, ಈಗ ಶೇವಿಂಗ್ಸ್. ತಾಯಿಗೆ ತಕ್ಕ ಮಗಳು. ಚಾಕ್ಲೇಟ್ ಅನ್ನ ಹೀಗೆ ಇಟ್ಕೊಂಡು ನೋಡಿ, ಹೀಗೆ ಮಾಡಿದ್ರೆ ಅದು ಶೇವ್ ಆಗ್ತಾ ಬರುತ್ತೆ. ಒಂದು ವಾರ ತಿನ್ಬೋದು ಹಿಂಗೆ ತಿಂದ್ರೆ ಚಾಕ್ಲೇಟ್ನ. ಅವರು ಇಲ್ಲಿ ಬಂದು ಯುರೋಪಿಯನ್ ಫುಡ್ ಹೇಳ್ಕೊಡ್ತಾರೆ, ಅಲ್ಲೋಗಿ ಯುರೋಪಿಯನ್ಸ್ಗೆ ಚಿತ್ರಾನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಅವ್ರು ಫೇಮಸ್. ತಾಯಿಯನ್ನ ನೆನಪಿಸ್ತಿದ್ದೀರಾ? ಎಷ್ಟು ಬೇಗ ಮಾಡಿದ್ರಿ, ಗ್ರೇಟ್. ಸೋ ನೈಸ್, ಸೋ ನೈಸ್. ಥ್ಯಾಂಕ್ ಯು. ಒಬ್ರಿಗೊಬ್ರು ತಿನ್ಸಿ, ನೀವು ಈ ಕಡೆ ಬಾರ್ಡರ್ ಅಲ್ಲಿ, ಅವ್ರು ಆ ಕಡೆ ಬಾರ್ಡರ್ ಅಲ್ಲಿ. ಮಾನದಷ್ಟು ಇಷ್ಟಪಟ್ಟಾಗ. ಹೌದು. ಮಾಡ್ರ ನಾವು ಹಿಂಗ್ ತಿನ್ಬೋದಾಯ್ತಾ? ಅಲ್ಲರಿ, ನಮ್ಮ ರಜನಿಕಾಂತ್, ಲೇಡಿ ರಜನಿಕಾಂತ್ ಶೆಫ್ ಅವರು, ಶೋಭಾ ಜೋಜಿಗ್ ಅವರು ಮಾಡಿರ್ತಕ್ಕಂಥ ಯುರೋಪಿಯನ್ ಮ್ಯಾಕೆಂಟಿಶ್ ಕರ್ಜಿಕಾಯಿ ವಿತ್ ಶೇವಿಂಗ್ ಕ್ರೀಮ್ ಆಫ್ ದಿ ಚಾಕ್ಲೇಟ್. ಇದರ ಮಾಡುವ ವಿಧಾನ ಹೇಗೆ ಅಂತ ಇಲ್ಲಿದೆ, ನೋಡ್ಕೊಂಡ್ ಬನ್ನಿ. ಚಾಕ್ಲೇಟ್ ಕರ್ಜಿಕಾಯಿ ಮಾಡುವ ವಿಧಾನ: ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನ ಬಿಸಿ ಮಾಡಬೇಕು. ನಂತರ ಒಂದು ಬೌಲ್ ನಲ್ಲಿ ಮೈದಾ ಹಿಟ್ಟನ್ನ ಹಾಕಿ ಹದಕ್ಕೆ ತಕ್ಕಂತೆ ಸ್ವಲ್ಪ ನೀರು ಹಾಕಿ ಕಲಸಿ ಪೂರಿ ಸೈಜ್ಗೆ ಲಟ್ಟಿಸಬೇಕು. ಮಿಕ್ಸಿಯಲ್ಲಿ ಕಡಲೆಪಪ್ಪು, ಗಸಗಸೆ, ಸಕ್ಕರೆ, ಡ್ರೈ ಫ್ರೂಟ್ಸ್ ಎಲ್ಲವನ್ನ ಹಾಕಿ ರುಬ್ಬಬೇಕು. ರುಬ್ಬಿದ ನಂತರ ಚಾಕ್ಲೇಟ್ ತುರಿ ಸೇರಿಸಿ ಕಲಿಸಬೇಕು. ಆಮೇಲೆ ಈ ಮಿಶ್ರಣವನ್ನ ಪೂರಿಯ ಮೇಲೆ ಹಾಕಬೇಕು. ಮತ್ತೊಂದು ಪೂರಿಯನ್ನ ಅದರ ಮೇಲೆ ಹಾಕಿ
ಪೂರಿಯ ತುದಿಗಳನ್ನ ನೆರಿಗೆ ರೀತಿಯಲ್ಲಿ ಸುತ್ತಬೇಕು. ಈ ರೀತಿ ಮಾಡಿದ ಪೂರಿಯನ್ನ ಕಾದಿರುವ ಬಾಣಲೆಯಲ್ಲಿ ಕರಿಯಬೇಕು. ಕರಿದ ಮೇಲೆ ಒಂದು ಪ್ಲೇಟ್ ನಲ್ಲಿ ಹಾಕಿ ಅದರ ಮೇಲೆ ಪಿಸ್ತಾ, ಬಾದಾಮಿ ಮತ್ತು ತುರಿದ ಚಾಕ್ಲೇಟ್ ಅನ್ನು ಹಾಕಿ ಅಲಂಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಇನ್ನೊಂದು ಸ್ಟಾರ್ ಸ್ಟ್ರಕ್ ಕೊಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಫ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ಸೀಕ್ರೆಟ್ ಕೇಳುವಂತ ಸಮಯ ಇದು. ನೋಡಿ, ನೀವು ಖುಷಿಯಾಗಿರೋದನ್ನ ನೋಡಿದಾಗೆಲ್ಲ ಅನ್ಸುತ್ತೆ ಇದು ಹೇಗ್ ಸಾಧ್ಯ ಅಂತ. ಓಕೆ, ಈ ಖುಷಿಯಿಂದ ಸಾಕಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿರ್ತೀರಾ. ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ? ಯಾಕಂತಂದ್ರೆ ಖುಷಿಯಾಗಿರೋದು ಅಂತ ಅನ್ನೋದು ಒಂದು ಬಹಳ ಕಷ್ಟವಾದ ಕೆಲಸನೇ. ಅಂದ್ರೆ ಜೀವನದ ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾನು ಫೇಸ್ ಮಾಡ್ತಾ ಒಂದು ಖುಷಿನ ಕೊನೆಯಲ್ಲಿ ಗೆಲ್ಲದಿದೆಯಲ್ಲ, ಅದು ಒಂದು ಚಾಲೆಂಜ್. ಸೊ ನಿಮ್ಮ ಆ ಖುಷಿಯ ಸೀಕ್ರೆಟ್ ಏನು? ತಾಳ್ಮೆ. ವೆರಿ ಗುಡ್ ಆನ್ಸರ್, ವೆರಿ ಗುಡ್ ಆನ್ಸರ್. ಒಂದಿನ ಬಂದೇ ಬರುತ್ತೆ. ಎಸ್, ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಅನ್ನೋಕೆ ಒಂದು ತಾಳ್ಮೆ. ಫ್ಯಾಂಟಾಸ್ಟಿಕ್, ವೆರಿ ವೆಲ್ ಸೆಡ್, ವೆರಿ ವೆಲ್ ಸೆಡ್. ನೀವು ಬಂದಿದ್ದು ನಮ್ಮ ಕಪಲ್ಸ್ ಕಿಚನ್ಗೆ ಒಂದು ಒಳ್ಳೆ ಮೆರುಗುನ ಕೊಡ್ತು, ಖುಷಿನ ಕೊಡ್ತು. ನಿಮ್ಮ ಷಷ್ಠಿ ಪೂರ್ತಿನ ನಮ್ಮೊಟ್ಟಿಗೆ ಮತ್ತೆ ಆಚರಣೆ ಮಾಡ್ಕೊಂಡ್ರಿ. ಇದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೋಡಿ ನಂಬರ್ 1 ಅಂತ ಏನ್ ಹೆಸರು ಪಡೆದ್ರಿ, ತುಂಬಾ ಸ್ಪೋರ್ಟಿವ್ ಆಗಿದ್ರಿ. ಸದಾ ಹಾಗೆ ಇರಿ, ನಗ್ನಗ್ತಾ ಇರಿ, ಇದೇ ಖುಷಿನ ಎಲ್ರಿಗೂ ಹಂಚ್ತಾ ಇರಿ. ಎಷ್ಟೋ ದಂಪತಿಗಳಿಗೆ ನೀವು ಆದರ್ಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಶೋಗೆ ನೀವು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಪ್ರೀತಿಯ ಉಡುಗೊರೆಗಳಿದೆ. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ಸ್ ಘೀ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಅಂಡ್ ಪ್ರೆಸ್ಟೀಜ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಇದು ಪ್ರೆಸ್ಟೀಜ್ ಸ್ವಚ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್ ಅಂಡ್ ಫ್ಲಿಪ್ ಟು ಕ್ಲೋಸ್. ಥ್ಯಾಂಕ್ ಯು. ಇಂಡಿಯಾಸ್ ಫಸ್ಟ್ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್ ಇದು. ಓಕೆ ಸರ್, ಥ್ಯಾಂಕ್ ಯು.